ಆಳವಾದ ಧ್ಯಾನದಿಂದ ಈಗ ದೇಹ ಭಾವನೆ ಸ್ಥಿತಿಯಲ್ಲಿ ಬಂದಿದ್ದೀರಾ. ಯಾಕೆ? ಜ್ಞಾನವನ್ನು ಪಡ್ಕೊಳ್ಳಲು ಅಲ್ವಾ? ಧ್ಯಾನ ಒಂದೇ ಸಾಕಾಗಲ್ಲ, ಜ್ಞಾನ ಕೂಡ ಬೇಕು. ಯಾಕೆ ಜ್ಞಾನ ಬೇಕು? ನಮ್ಮ ಆತ್ಮದ ಪುರೋಗಮನಕ್ಕೆ, ಆತ್ಮದ ಉನ್ನತಿಗೆ ಜ್ಞಾನ ಬಹಳ ಬಹಳ ಅವಶ್ಯಕತೆ. ಮಾಸ್ಟರ್ಸ್, ಇದು ಆಕ್ಚುಲಿ ಪ್ರಾಕ್ಟಿಕಲ್ ಕ್ಲಾಸ್. ಇದು ಯಾವುದು ಥಿಯರಿ ಅಲ್ಲ. ದಯವಿಟ್ಟು ಎಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನಾ ಹೇಳೋದನ್ನ ಮನಸ್ಸಿಟ್ಟು ಕೇಳಿ. ಯಾವಾಗ ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡು ನನ್ನ ನೋಡ್ತೀರೋ, ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಚಂಚಲತೆಯಲ್ಲಿ ಇರಲ್ಲ. ಮೇಡಮ್ ಏನೋ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ ಅದ್ರಲ್ಲಿ ಇರುತ್ತೆ. ಆ ಹುಮ್ಮಸ್ಸಿಂದ 4 ಪಾಯಿಂಟ್ ಹೇಳೋ ಜಾಗದಲ್ಲಿ ನನ್ ಬೇಕಾದ್ರೆ 10 ಪಾಯಿಂಟ್ ಕೂಡ ಹೇಳ್ಬಹುದು ಅಲ್ವಾ? ಕ್ಯಾಮ್ರಾ ಆಫ್ ಮಾಡ್ಕೊಂಡ್ರೆ ಬರೀ 4 ಪಾಯಿಂಟ್ ಮಾತ್ರ ಸಿಗುತ್ತೆ, 6 ಪಾಯಿಂಟ್ ಮೈನಸ್ ಆಗೋಗುತ್ತೆ. ಯೋಚನೆ ಮಾಡಿ. 10 ಪಾಯಿಂಟ್ ಬೇಕು ಅಂದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾ ಹೇಳೋದನ್ನ ಕೇಳ್ತಾ ಬನ್ನಿ. ಎಸ್ ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುವಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಪ್ರಕೃತಿ ಮಾತೆಗೂ, ತಾಯಿಗೂ, ವೃಷವೃಂದಕ್ಕೂ, ಗುರುವೃಂದಕ್ಕೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ನನ್ನ ಕುಟುಂಬದ ಸದಸ್ಯರಿಗೂ, ಇಲ್ಲಿ ನೆರೆದಂತ ನನ್ನ ಎಲ್ಲ ಆತ್ಮಬಂಧಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್. ಮಾಸ್ಟರ್ಸ್, ಇವತ್ತು ನಾನು ತೆಗೆದುಕೊಂಡಂತಹ ಒಂದು ಟಾಪಿಕ್ ಮೈಂಡ್ಫುಲ್ ಈಟಿಂಗ್ ಅಂಡ್ ಸೇಕ್ರೆಡ್ ಪ್ರೆಸೆನ್ಸ್. ಅರಿವಿನಿಂದ ತಿನ್ನುವುದು ಮತ್ತು ಪವಿತ್ರವಾದ ಪ್ರಸ್ತುತ ಕ್ಷಣ. ಇಷ್ಟು ಒಳ್ಳೆ ಪದಗಳು ಆಲ್ರೆಡಿ ಇವೆಲ್ಲ ಕೇಳ್ಬಿಟ್ಟಿದ್ದೀರಾ ಎಲ್ಲರ ಕ್ಲಾಸಲ್ಲೂ. ಬಂದಾಗೆಲ್ಲ ಇವೆಲ್ಲ ಹೇಳ್ತಾನೆ ಇರ್ತಾರೆ. ಬಟ್ ನಾ ಹೇಳದ್ನಲ್ಲ, ದಿನ ದಿನ ಜ್ಞಾನ ಅನ್ನೋದು ಎಚ್ಚರಿಕೆಯ ಕರೆಗಂಟೆ. ನಮಗೆ ನಾವೆಲ್ಲೋ ಡಿವಿಯೇಷನ್ ಆಗ್ತಿರ್ತೀವಿ. 1 ಗಂಟೆನ ಬಾರಿಸೋದು ಅಂದ್ರೆ ಎಚ್ಚೆತ್ಕೊಳ್ಳಿ, ನೀವು ಹೋಗ್ತಿರೋದು ರೂಟ್ ರಾಂಗ್ ಆಗ್ತಿದೆ, ಕರೆಕ್ಟ್ ರೂಟ್ಗೆ ಬನ್ನಿ ಅಂತ. ಹಾಗಾಗಿ ಇವತ್ತು ನಾನು ತೆಗೆದುಕೊಂಡಂತ ಈ ಟಾಪಿಕ್ ಮೈಂಡ್ಫುಲ್ ಈಟಿಂಗ್ ಅಂಡ್ ಸೇಕ್ರೆಡ್ ಪ್ರೆಸೆನ್ಸ್. ನಾವು ಸಾಮಾನ್ಯವಾಗಿ ಕೇಳ್ತಿರ್ತೀವಿ ಆಡು ಭಾಷೆನಲ್ಲಿ, ನಾವು ತಿನ್ನೋದಕ್ಕೋಸ್ಕರ ಬದುಕಿದೀವೋ ಅಥವಾ ಬದುಕೋದಕ್ಕೋಸ್ಕರ ತಿಂತಿದೀವೋ ಅನ್ನೋದು ಆಡು ಭಾಷೆನ ಕೇಳ್ತಿರ್ತೀವಿ ಅಲ್ವಾ? ಇದು ಸಾಮಾನ್ಯವಾಗಿ ಕೇಳೋವಂತ ಒಂದು ಮಾತಿದು. ಹಾಗಾದ್ರೆ ಈ ಆಹಾರ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆದ್ರೆ ಏನಕ್ಕೋಸ್ಕರ ತಿನ್ಬೇಕು ನಾವು ಆಹಾರ? ಯಾವಾಗ ತಿನ್ಬೇಕು? ಎಷ್ಟು ತಿನ್ಬೇಕು? ಯಾವ ಸಮಯದಲ್ಲಿ ತಿನ್ನಬೇಕು ಅನ್ನೋ ವಿಷಯಗಳನ್ನ, ಪ್ರತಿಯೊಂದು ವಿಷಯನ ಈ ಕ್ಲಾಸಲ್ಲಿ ನೀವು ಕಲಿತಾ ಹೋಗ್ತೀರಾ ಮಾಸ್ಟರ್ಸ್. ಇದು ಒಂದು ಬುಕ್ಕು, ಇದು ಪುಸ್ತಕದ ಹೆಸರೇ ಮೈಂಡ್ಫುಲ್ ಈಟಿಂಗ್ ಅಂತ. ಇದನ್ನ ಬರೆದವರು ಥಿಚ್ ನಾತ್ ಖಾನ್ ಅಂತ ಅನ್ಬಿಟ್ಟು, THICHNHAT ಹಿಚ್ನಾಥ್. ಇವರು 16ನೇ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಕಡೆಗೆ ವಾಲ್ಬಿಟ್ರವರು, ಚಿಕ್ಕ ವಯಸ್ಸಿನಲ್ಲೇನೆ. ಇವ್ರು ಬರೆದಂತಹ ಪುಸ್ತಕಗಳೆಲ್ಲ ಸಣ್ಣ ಸಣ್ಣ ಪುಸ್ತಕಗಳೇ. ಹೆಸರು ಕೂಡ ಬಹಳ ಡಿಫ್ರೆಂಟ್ ಆಗಿದೆ ಇವ್ರು ಬರ್ದಿರೋ ಇದೆಲ್ಲ. ಮೈಂಡ್ಫುಲ್ ಈಟಿಂಗ್, ಹೌ ಟು ವಾಕ್, ಹೌ ಟು ಫೈಟ್, ಈ ತರ ಪುಸ್ತಕಗಳೇ ಇವ್ರು ಬರ್ದಿರೋದು ಜಾಸ್ತಿ. ಬಟ್ ನಾನು ಯಾವ ಪುಸ್ತಕ ಓದಿಲ್ಲ, ಇದೊಂದು ಮಾತ್ರ ನಾನು ತಗೊಂಡೆ. ಇದೊಂದು ತಗೊಂಡು ಹೇಳ್ಬೇಕು, ನಾನು ನೋಟ್ಸ್ ಮಾಡ್ಕೊಳ್ತಿದ್ದೆ, ನನಗ್ ಬೇಕಲ್ವಾ ನೋಟ್ಸ್ ಅಂತ ಅನ್ಬಿಟ್ಟು. ಇಮಿಡಿಯೇಟ್ ಆಗಿ ಗೀತಾ ಮೇಡಮ್ ಕಾಲ್ ಮಾಡಿ, ಮೇಡಮ್ ಕ್ಲಾಸ್ ತಗೋಬೇಕಲ್ವಾ ಅಂದ್ರು. ಹೇಗಿದ್ರು ನೋಟ್ಸ್ ಬರೀತಿದ್ದೀನಲ್ಲ, ಇದನ್ನೇ ತಗೊಳ್ಳೋಣ ಅಂತ ಅನ್ಬಿಟ್ಟು ಇದನ್ನೇ ನಿಮಗ್ ಮಾಡ್ತಿದ್ದೀನಿ ಇವತ್ತು. ಈ ರೀತಿಯಾಗಿ ಅವರು ಹೇಗೆ ನಡಿಬೇಕು, ಹೇಗೆ ತಿನ್ಬೇಕು, ಹೇಗೆ ಜಗಳ ಆಡ್ಬೇಕು, ಇವೆಲ್ಲದರ ಮೇಲೆ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಬಹಳ 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 ಆಧ್ಯಾತ್ಮಿಕದಲ್ಲಿ ಅತಿ ಉನ್ನತ ಸ್ಥಾಯಿನಲ್ಲಿದ್ದಂತಹ ವ್ಯಕ್ತಿ ಇವರು. ಅವರ ಆಗತ್ತರ್ಯ ಬರೆದಂತಹ ಪುಸ್ತಕಗಳಿಂದ
ನಾವಿವತ್ತು ಈ ಒಂದು ಪುಸ್ತಕದ ವಿವರಣೆಯನ್ನು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೈಂಡ್ಫುಲ್ನೆಸ್, ಅವೇರ್ನೆಸ್, ಅರಿವು, ಎರುಕ, ಇವೆಲ್ಲ ವಿಧ ವಿಧ ಪದಗಳು, ಬಟ್ ಅರ್ಥ ಒಂದೇನೆ ಎಲ್ಲದಕ್ಕೂ. ಮೈಂಡ್ಫುಲ್ನೆಸ್ ಎನ್ನುವುದು ಮೆಡಿಟೇಷನ್ ನಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಶ್ವಾಸವನ್ನ ಗಮನಿಸಿ ಅಂತ ಹೇಳ್ತೀವಿ. ಕರೆಕ್ಟಾ? ಧ್ಯಾನದಲ್ಲಿ ಏನ್ ಹೇಳ್ತೀವಿ? ಶ್ವಾಸವನ್ನ ಗಮನಿಸಿ. ಹಾಗಾದ್ರೆ ಧ್ಯಾನದಿಂದ ನಾವು ಮೊದಲು ಏನ್ ಕಲಿತೀವಿ? ಮೊಟ್ಟ ಮೊದಲನ ನಾವು ಧ್ಯಾನದಲ್ಲಿ ಕಲಿಯೋದು ಸ್ಥಿರವಾಗಿ ಒಂದ್ ಜಾಗದಲ್ಲಿ ಕುತ್ಕೊಳ್ಳೋದನ್ನ. ನಾನು ಧ್ಯಾನಕ್ಕೆ ಬಂದಾಗ ಫಸ್ಟ್ ಕಲ್ತಿದ್ದೆ ಅದು ಮಾಸ್ಟರ್ಸ್. ಈ ಭೌತಿಕ ಜೀವನದಲ್ಲಿ ನಾವು ಹರಿಬರಿಯಾಗಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ಬೇಕು, ಓಡಾಡ್ತಾ ಸ್ಥಿರತ್ವ ಅನ್ನೋದೇ ನಾವು ಮರ್ತೋಗ್ಬಿಟ್ಟಿದೀವಿ. ಧ್ಯಾನಕ್ಕೆ ಬಂದ್ಮೇಲೆ ಏನಾಗುತ್ತೆ, ಫಸ್ಟ್ ಒಂದು ಜಾಗದಲ್ಲಿ ಕುತ್ಕೊಳ್ಳೋದನ್ನ ನಾವು ಕಲಿತೀವಿ. ಆಮೇಲೆ ಏನ್ ಮಾಡ್ತೀವಿ, ಕುತ್ಕೊಂಡಾದ್ಮೇಲೆ ಉಸಿರನ್ನ ಗಮನಿಸೋದು ಕಲಿತೀವಿ ಅಲ್ವಾ? ಇಷ್ಟು ವರ್ಷದಿಂದ ಆ ಉಸಿರು ಅನ್ನೋದ್ರ ಬಗ್ಗೆ ಅರಿವೇ ಇರ್ಲಿಲ್ಲ ನಮ್ಗೆಲ್ಲ. ಏನೋ ಒಂದು ಉಸಿರಾಡ್ತಿದೆ ಬಿಡು ಅಲ್ವಾ? ಹಾಗೆ ಇದ್ದಿದ್ದು. ಪತ್ರಿಜಿಯವ್ರು ಬಂದು ಒಡೆದು ನಮ್ಗೆ ಹೇಳಿದ್ರು, ನಿನ್ನ ಉಸಿರೇ ನಿನ್ನ ಗುರು, ಅದೇ ನಿನ್ನ ದೈವ, ಅದೇ ನಿನ್ನ ಜೀವ, ಅದ್ರ ಬಗ್ಗೆ ನೀನ್ ಗಮನ ಕೊಡು. ಅವಾಗ ಎಚ್ಚೆತ್ಕೊಂಡೆ ನಾವೆಲ್ಲ, ಈ ಉಸಿರು ಎಷ್ಟು ಮಹತ್ವದ್ದು ಅಂತ ಗೊತ್ತಾಯ್ತು ನಮ್ಗೆಲ್ಲಾನು. ಧ್ಯಾನಕ್ಕೆ ಬಂದ್ಮೇಲೆ ಒಂದು ಕುತ್ಕೊಳ್ಳೋದನ್ನ ಕಲಿತೀವಿ, ಇನ್ನೊಂದನ್ನ ಉಸಿರಿನ ಮೇಲೆ ಗಮನವಿಡೋದನ್ನ ಕಲಿತೀವಿ ನಾವು. ಹಾಗೇನೆ ನಾವು ಮಕ್ಕಳನ್ನ ಸ್ಕೂಲ್ಗೆ ಹಾಕ್ತಿವಿ, ಕರೆಕ್ಟಾ? ಏನಕ್ಕೆ ಹಾಕ್ತಿವಿ? ಬರೀ ಪಾಠ ಒಂದು ಓದ್ಕೊಂಡ್ ಬಂದ್ಬಿಡ್ಲಿ ಅಂತ ಹಾಕ್ತಿವ? ಪಾಠ ಆಟಗಳ ಜೊತೆಗೆ ಅದು ಮೊಟ್ಟ ಮೊದಲನೇದಾಗಿ ಅಲ್ಲಿ ಕುತ್ಕೊಳ್ಳೋದನ್ನ ಕಲಿಯುತ್ತೆ ಮಗು. ಕರೆಕ್ಟಾ? ಕ್ಲಾಸ್ ರೂಮ್ ಅಲ್ಲಿ ಫಸ್ಟ್ ಕುತ್ಕೊಳ್ಳೋದನ್ನ ಕಲಿಯುತ್ತೆ ಅದು. ಅಷ್ಟೇ ಅಲ್ಲ, ಯಾವ್ದಾದ್ರೂ ಒಂದು ದೊಡ್ಡದಾದನ್ನ ಫೋಕಸ್ ಮಾಡೋದನ್ನ ಕಲಿಯುತ್ತೆ ಅದು. ಮೇಡಮ್ ಏನಾದ್ರು ಬರೀತಿದ್ರೆ ಬೋರ್ಡ್ ಮೇಲೆ ತದೇಕ ಚಿತ್ತದಿಂದ ನೋಡುತ್ತೆ ಅದು ಮಗು. ಶಿಸ್ತನ್ನ ಕಲಿಯುತ್ತೆ ಮಗು, ಕರೆಕ್ಟಾ? ಶಿಸ್ತನ್ನು ಕಲಿಯುತ್ತೆ ಅದು. ಮತ್ತೆ ತನ್ನ ಒಡನಾಡಿಗಳು ಹೇಗಿರ್ಬೇಕು, ಅವ್ರ ಜೊತೆ ನಾನ್ ಹೇಗಿರ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನವನ್ನು ಕಲ್ತ್ಕೊಳ್ಳುತ್ತೆ ಮಗು. ನಾವು ಅಷ್ಟೇನೆ ಧ್ಯಾನಕ್ಕೆ ಬಂದ್ಮೇಲೆ ಒಂದು ಜಾಗದಲ್ಲಿ ಸ್ಥಿರವಾಗಿ ಕುತ್ಕೊಳ್ಳೋದನ್ನ ನಾವು ಕಲಿತೀವಿ ಧ್ಯಾನದಲ್ಲಿ. ಸ್ಥಿರ ಸುಖ ಆಸನ ಹೇಳ್ತಾರಲ್ಲ, ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳಿ. ಈ ದೇಹಕ್ಕೆ ಯಾವುದೇ ಒಂದು ಕಷ್ಟಕರವಾದ ಒಂದು ಪಾಯ್ಸ್ಚರ್ ನಾವು ಕ್ರಿಯೇಟ್ ಮಾಡಬಾರ್ದು. ಸ್ಥಿರ ಸುಖ ಆಸನದಲ್ಲಿ ಕುತ್ಕೊಳ್ಳೋದನ್ನ ಫಸ್ಟ್ ನಾವು ಕಲಿಯೋದೇ ಧ್ಯಾನದಿಂದ. ಅದಾದ್ಮೇಲೆ ಏನಾಗುತ್ತೆ, ಶ್ವಾಸವನ್ನು ಗಮನಿಸನ ಅರಿವಿನಲ್ಲಿರೋದನ್ನ ಕಲಿತೀವಿ, ಪ್ರೆಸೆಂಟ್ ಅಲ್ಲಿರೋದನ್ನ ಕಲಿತೀವಿ ನಾವು. ಈ ಜೀವನ ಅನ್ನೋದು ಗತದಲ್ಲೂ ಇಲ್ಲ, ಜೀವನ ಅನ್ನೋದು ಭವಿಷ್ಯದಲ್ಲೂ ಇಲ್ಲ, ಅದು ಇರೋದೇ ಪ್ರೆಸೆಂಟ್ ಅಲ್ಲಿ. ನಾವು ಧ್ಯಾನ ಮಾಡ್ತಾ ಧ್ಯಾನ ಸ್ಥಿತಿಯಲ್ಲಿ ನಾವು ಮುಂದುವರಿಯಬೇಕಾದ್ರೆ ಧ್ಯಾನದ ಸಮಯ, ಧ್ಯಾನ ಮಾಡಬೇಕಾದ್ರೆ ಧ್ಯಾನದ ನಂತರವೂ ಕೂಡ ನಾವು ಮೈಂಡ್ಫುಲ್ನೆಸ್ ಇಂದ
ಇರೋದನ್ನ ಅಭ್ಯಾಸವನ್ನು ಮಾಡ್ಕೋಬೇಕು ನಾವು. ಪ್ರತಿ ಒಂದು ಕೆಲಸನು ಅರಿವಿನಿಂದ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದು ನಾವು ಮಾಡ್ಬೇಕು. ಅದು ಮೈಂಡ್ಫುಲ್ನೆಸ್ ಅಂತ. ನಾವು ನಡಿಬೇಕಾದ್ರೆ, ನಾವು ಆ ಊಟವನ್ನು ಕಲಿಸ್ಬೇಕಾದ್ರೆ, ಒಂದೊಂದು ಅದನ್ನು ತಿನ್ಬೇಕಾದ್ರೆ ನಾವು ಅದನ್ನ ಫೀಲ್ ಮಾಡ್ತೀವಲ್ವಾ, ಫೀಲ್ ಮಾಡಿ ಅನುಭವಿಸಿದಾಗ್ಲೇ ಅದನ್ನ ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಬರೀ ಧ್ಯಾನದಲ್ಲಿ ಕಣ್ ಮುಚ್ಕೊಂಡು ಕುತ್ಕೊಂಡು ಮೈಂಡ್ಫುಲ್ ಆಗಿದೆ, ನನ್ ಥಾಟ್ಸ್ ಬರ್ತಿಲ್ಲ, ನನ್ನ ಉಸಿರಿನ ಮೇಲೆ ನನ್ ಗಮನ ಇದೆ, ಅದು ಅಲ್ಲ ಮಾಸ್ಟರ್ಸ್. ಅದನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ನಾವ್ ಯಾವಾಗ್ಲೂ ಒಂದೇ ಕ್ಲಾಸಲ್ಲಿ ಇರಕ್ಕಾಗತ್ತಾ? ನಾವ್ ಪ್ರಮೋಟ್ ಆಗ್ತಾ ಇರ್ಬೇಕು, ಮುಂದೆ ಮೇಲ್ಮೇಲೆ ಕ್ಲಾಸ್ಗೆ ಹೋಗ್ತಾ ಇರ್ಬೇಕು. ಆವಾಗ್ಲೇ ನಮ್ಮ ಈ ಆತ್ಮ ಒಂದು ಬೆಳೆಯೋದಕ್ಕೆ ಸಾಧ್ಯ. ಬರೀ ನಾನ್ ಕಣ್ ಮುಚ್ಕೊಂಡು ಕುತ್ಕೊಂಡೆ ಅಂದ್ರೆ ಆಗಲ್ಲ. ಅದಕ್ಕೆ ಸರ್ ಹೇಳಿದ್ದು, ಧ್ಯಾನದ ಜೊತೆಗೆ ಸಜ್ಜನ ಸಾಂಗತ್ಯ ಬೇಕು, ಸ್ವಾಧ್ಯಾಯ ಬೇಕು, ನಮ್ಗೆ ಎಲ್ಲಾನು ಇರ್ಬೇಕು ನಮ್ಗೆ. ಆವಾಗ್ಲೇ ನಮ್ಮ ಸೋಲ್ ಜರ್ನಿ ಹೇಗಿರುತ್ತೆ, ನಾವೇನು ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವೋ ಅದರ ಕಡೆ ಹೆಜ್ಜೆ ಹಾಕ್ತಾ ಹೋಗ್ತೀವಿ ನಾವು. ಇಲ್ಲ ಅಂದ್ರೆ ನಮ್ ಮರ್ತೋಗ್ಬಿಡುತ್ತೆ, ನಮ್ಮ ಉದ್ದೇಶ ಏನು ಅಂತಾನೆ ಮರ್ತು ಬಿಟ್ಟು ಭೌತಿಕವಾಗಿ ಜೀವನ ಮಾಡ್ಕೊಂಡು ಪುನರಪಿ ಜನನ ಪುನರಪಿ ಮರಣ, ಅಷ್ಟೇನೆ ನಮ್ಮ ಜೀವನ. ಈ ಅರಿವು, ಈ ಎರುಕ ಅಂದ್ರೆ ಯಾವ್ದಾದ್ರೂ ಒಂದನ್ನ ಗಮನಿಸ್ತಾ ಇರೋದು, ಅದೇ ಇದು ಮೈಂಡ್ಫುಲ್ ನ ಇನ್ನೊಂದು ಭಾಗನೇ. ಇದನ್ನು ಎಲ್ಲ ಒಂದೇ ಅರ್ಥನೇ, ಹೆಸರುಗಳು ಬೇರೆ ಬೇರೆ. ಮೈಂಡ್ಫುಲ್ನೆಸ್, ಅವೇರ್ನೆಸ್, ಅರಿವು, ಗಮನಿಸು, ಎಲ್ಲ ಒಂದೇನೆ ಮೀನಿಂಗು. ನಾವು ಅರಿವಿನಲ್ಲಿ ಇದ್ದಾಗ ನಮ್ಗೆ ಆಲೋಚನೆಗಳು ಕಡಿಮೆ ಬರುತ್ತೆ ಅಲ್ವಾ? ಪ್ರೆಸೆಂಟ್ ಈಗ ನೀವೆಲ್ಲ ಪಾಠ ಕೇಳ್ತಿದ್ದೀರಾ, ಬೇರೆ ಆಲೋಚನೆ ಬರ್ತಿಲ್ಲ ನಿಮ್ಗೆಲ್ಲಾನು. ಮೇಡಮ್ ಏನ್ ಹೇಳ್ತಾರೆ, ಗಾಯತ್ರಿ ಏನೇ ಹೇಳ್ತಿದ್ದಾಳೆ, ಅದ್ರ ಬಗ್ಗೆ ಇರುತ್ತೆ, ಏನೋ ಹೇಳ್ತಿದ್ದಾರೆ ಅಂತ. ಅದೇ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ರೆ ನೋಡಿ, ಮೈಂಡ್ ಎಲ್ಲ ಅಯ್ಯೋ ಮೇಡಮ್ ನೋಡ್ತಿಲ್ಲ ಬಿಡು ಅಂತ ಮೈಂಡ್ ಎಲ್ಲೆಲ್ಲ ಹೋಗ್ತಿರುತ್ತೆ. ಅಲ್ಲಿ ಅರಿವಿನ ಕೊರತೆ. ಕ್ಯಾಮ್ರಾ ಆನ್ಕೊಂಡು ಹೋದ್ರೆ ಪೂರ್ಣ ಅರಿವಿರುತ್ತೆ, ಆಫ್ ಆದಾಗ ಅರಿವಿನ ಕೊರತೆ ಇರುತ್ತೆ. ಅವಾಗ ಏನಾಗುತ್ತೆ, ಬೇಡವಾದ ಆಲೋಚನೆಗಳು ಬರ್ತಾ ಇರ್ತವೆ. ಒಲೆ ಮೇಲೆ ಅದಿಟ್ಟಿದ್ದೆ, ಆ ಮಗುಗೆ ತಟ್ಟೆಯಲ್ಲಿ ಊಟ ಹಾಕಿದ್ದೆ, ಆ ಮಗು ತಿಂತೋ ಇಲ್ವೋ, ಸ್ಕೂಲಿಂದ ಬಂದ್ರೋ ಇಲ್ವೋ, ಆಫೀಸ್ಗೆ ಹೋದ್ರೋ ಇಲ್ವೋ, ಇವೆಲ್ಲ ಆಲೋಚನೆಗಳು ಬರ್ತದೆ. ಅಂದ್ರೆ ನೀವು ಬೇಕು ಅಂತ ಮಾಡಲ್ಲ, ಇದು ನಿಮ್ಮ ಮನಸ್ಸಿನ ಮಾಯೆ. ಮನಸ್ಸು ಮಾಡುವ ಮಾಯೆಗಳಿವೆಲ್ಲ. ನೀವು ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಅರಿವಿನಲ್ಲಿ, ಅವೇರ್ನೆಸ್ ಅಲ್ಲಿ ಇರಬೇಕು. ಅಂದ್ರೆ ನನ್ನ ಕ್ಲಾಸೇ ಅಂತಲ್ಲ ಮಾಸ್ಟರ್, ಪ್ರತಿಯೊಬ್ಬರ ಕ್ಲಾಸ್ ನಲ್ಲೂ ವಿಡಿಯೋ ಆನ್ ಮಾಡ್ಕೊಂಡು ಒಂದು ಪುಸ್ತಕ, ಒಂದ್ ಪೆನ್ ಪಕ್ಕದಲ್ಲಿ ಇಟ್ಕೊಂಡು ತದೇಕ ಚಿತ್ತದಿಂದ ಅವ್ರನ್ನ ನೋಡ್ತಿರ್ಬೇಕು ಮಾಸ್ಟರ್ನ. ಅವ್ರು ಏನೋ ಹೇಳ್ತಿದ್ದಾರೆ, ಇದ್ರಲ್ಲಿ ನನಗೇನೋ ಬೇಕಾಗಿರುತ್ತೆ ಪಾಯಿಂಟ್ ಅಂತ ತದೇಕ ಚಿತ್ತದಿಂದ ಆಲಿಸಿದ್ದೇ ಆದರೆ ನೀವು ಧ್ಯಾನದಾಗ ಕುತ್ಕೊಂಡಾಗ್ಲೂ ಥಾಟ್ಲೆಸ್ ಮೈಂಡ್ಗೆ ಈಸಿಯಾಗಿ ಹೊಟ್ಟೋಗ್ತೀರಾ ಮಾಸ್ಟರ್ಸ್. ಇದನ್ನ ಬೇಕಾದ್ರೆ ಬರ್ಕೊಡ್ತೀನಿ ನಾನು. ಯಾವಾಗ ಮನಸ್ಸಿನ ಜೊತೆಗೆ ಜೋಡಣೆ ಆಗಿರ್ತಾರೋ ಆಲೋಚನೆಗಳು ವಿಪರೀತ ಬರುತ್ತೆ. ಅದೇ ನೀವು ಉಸಿರಿನ ಜೊತೆ ಜೋಡಣೆ ಆದಾಗ ಒಂದು ಆಲೋಚನೆ ಬರಕ್ಕೂ ಸಾಧ್ಯನೇ ಇಲ್ಲ. ಅದಕ್ಕೆ ಪತ್ರಿಜಿಯವರು ಹೇಳುದು, ಉಸಿರನ್ನ ಗಮನಿಸಿ, ಶ್ವಾಸದೊಂದಿಗೆ ನೀವಿರಿ ಅಂತ ಹೇಳಿದ್ದೇ ಈ ಕಾರಣದಿಂದ. ಇಲ್ಲ ಅಂದ್ರೆ ಆಲೋಚನೆಗಳ ಭರಟೆ ಬರ್ತಾನೇ ಇರುತ್ತೆ ನಮ್ಗೆ. 10 ವರ್ಷ ಅಲ್ಲ, 20 ವರ್ಷ ಧ್ಯಾನ ಮಾಡುದು, ದೇರ್ ಇಸ್ ನೋ ಯೂಸ್, ಪ್ರಯೋಜನ ಇರಲ್ಲ. ಈ ಧ್ಯಾನವನ್ನು, ಈ ಜ್ಞಾನವನ್ನೆಲ್ಲ ನಾವು ಸದುಪಯೋಗ ಮಾಡ್ಕೋಬೇಕು ಅಂತಂದ್ರೆ ನಾವು ಕೆಲವೊಂದು ರೂಲ್ಸ್ ನಾವು ಫಾಲೋ ಮಾಡ್ಲೇಬೇಕು. ನಾವು ಅದ್ರಲ್ಲಿ ಮೊಟ್ಟ ಮೊದಲನೇದಾಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕುತ್ಕೊಳ್ಳೋದು. ಇಲ್ಲಾಂದ್ರೆ ಅರಿವಿನಲ್ಲಿ ಇರಕ್ಕಾಗಲ್ಲ ಮಾಸ್ಟರ್ಸ್, ಖಂಡಿತ ಸಾಧ್ಯ ಇಲ್ಲ. ಈಗ್ಲೂ ಕೇಳಿ, ಅಯ್ಯೋ ಕಣ್ ಮುಚ್ಕೊಂಡ್ರೆ ಸಾಕು ಆಲೋಚನೆಗಳು ಬರ್ತಿರುತ್ತೆ. ಹೌದು ಬರುತ್ತೆ, ಯಾಕೆ? ದೇಹ ಸ್ಥಿತಿನಲ್ಲಿ ಇರ್ತೀರಾ ನೀವೆಲ್ಲಾನು, ಆತ್ಮ ಜೊತೆಗೆ ಇರಲ್ಲ, ಉಸಿರಿನೊಂದಿಗೆ ಇರಲ್ಲ ನೀವು. ದೇಹ ಸ್ಥಿತಿಯಲ್ಲಿದ್ದಾಗ ಆಲೋಚನೆಗಳು ಬಂದೇ ಬರುತ್ತೆ, ಯಾಕಂದ್ರೆ ದೇಹದಲ್ಲಿ ಮನಸ್ಸು ಹೋಗಿರುತ್ತೆ.
ಆ ಮನಸ್ಸು ಮಾಡೋ ಮಾಯೆಗೆ ನಾವು ಒಳಗಾಗಿರ್ತೀವಿ. ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೂ ಸಹಿತ ಒಂದೇ ಕಡೆ ಕುತ್ಕೋ ಅಂದ್ರೆ ಬೇಜಾರಾಗುತ್ತೆ, ಒಂದೇ ಕಡೆ ಕುತ್ಕೊಳಕ್ ಆಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ ಒಂದ್ ಕೆಲ್ಸವನ್ನ ಕೊಟ್ಟು ಅವ್ರಿಗೆ ಹೇಳ್ತೀವಿ, ಈ ಕೆಲ್ಸದ ಮೇಲೆ ಜ್ಞಾನ ಇರ್ಬೇಕು, ಅವೇರ್ನೆಸ್ ಇರ್ಬೇಕು, ಹುಷಾರಾಗಿ ಮಾಡಿದ್ನ ಅಂತ ಹೇಳಿದಾಗ ಮಕ್ಳು ಏನ್ ಮಾಡ್ತಾರೆ, ತದೇಕ ಚಿತ್ತದಿಂದ ಆ ಕೆಲ್ಸವನ್ನ ಮಾಡ್ತಾರೆ ಅಲ್ವಾ. ನಾವು ಅಷ್ಟೇನೆ, ನಾವ್ ಹೇಳೋದಲ್ಲ ಮಾಸ್ಟರ್ಸ್, ನಾವ್ ಮಾಡಿದ್ದನ್ನ ಅವ್ರು ನೋಡಿ ಕಲಿತಾರೆ ಮಕ್ಕಳು. ನಾವ್ ಹೇಳಿದ್ದನ್ನ ಮಾಡಲ್ಲ ಮಕ್ಳು, ಖಂಡಿತ ಮಾಡಲ್ಲ. ನೀವ್ ಮಾಡಿ ಅದನ್ನ ನೋಡಿ ಕಲಿತಾರೆ ಅವ್ರು. ಹಾಗಾಗಿ ಮೊದಲ ಪ್ರಯತ್ನ ನಮ್ಮದಾಗಿರ್ಬೇಕು ಯಾವಾಗ್ಲೇನು. ನೀನು ಮಾಡುವಂತ ಬೆರಳು ತೋರ್ಸೋದಲ್ಲ, ಫಸ್ಟ್ ನಾನು ಅನ್ನೋದನ್ನ ಇನಿಶಿಯೇಟ್ ನಾನ್ ತಗೋಬೇಕು. ಫಸ್ಟ್ ನಾನ್ ಮಾಡ್ಬೇಕು, ನಾನ್ ಬದಲಾಗ್ಬೇಕು. ಅವಾಗ ಆಟೋಮೆಟಿಕ್ ಆಗಿ ಎಲ್ರು ಬಂದೇ ಬರ್ತಾರೆ. ಇವತ್ತೆಲ್ಲ ನಾಳೆ ಎಲ್ರು ಬರ್ಲೇಬೇಕು, ಬಟ್ ಕೆಲವ್ರ ಮನೇಲಿ ಬೇಗ ಬರ್ತಾರೆ, ಕೆಲವ್ರ ಮನೇಲಿ ಲೇಟ್ ಆಗಿ ಬರ್ತಾರೆ. ಬಟ್ ಅಲ್ಲೂ ಅಷ್ಟೇ ನಾವು ಪೇಷನ್ಸ್ ನ ಕಳ್ಕೋಬಾರ್ದು, ಸಹನೆಯಿಂದ ವೇಟ್ ಮಾಡ್ಬೇಕು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಮೈಂಡ್ಫುಲ್ ಈಟಿಂಗ್, ಅರಿವಿನಿಂದ ಊಟ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವೆಲ್ಲ ಸ್ವಲ್ಪ ಬ್ಯಾಕ್ ಗ್ರೌಂಡ್. ಯಾಕಂದ್ರೆ ನನಗೂ ಹೇಳ್ಬೇಕಾಗಿತ್ತು, ಎಲ್ರು ಕ್ಯಾಮ್ರಾಗಳು ಆನ್ ಮಾಡ್ಕೊಂಡಿರ್ತೀರಾ, ಪ್ರತಿ ಕ್ಲಾಸಲ್ಲಿ ಹೇಳ್ತಿದ್ದೆ, ಕೆಲವ್ರು ಆನ್ ಮಾಡ್ಕೊಳ್ತಾರೆ, ಕೆಲವ್ರು ಆನ್ ಮಾಡ್ಕೊಳ್ಳಲ್ಲ. ಇದು ನಾನು ಹೇಳಿದೆ ಫಸ್ಟ್, ಇದು ಪ್ರಾಕ್ಟಿಕಲ್ ಕ್ಲಾಸ್, ದಿಸ್ ದ ಪ್ರಾಕ್ಟಿಕಲ್ ನಲ್ಲಿ ಟೀಚರು ಮತ್ತೆ ಸ್ಟೂಡೆಂಟ್ ಎದುರು ಬದ್ರನಲ್ಲೇ ಇರ್ತಾರೆ ಅಲ್ವಾ. ಬರೀ ಬರ್ಕೊಂಡ್ರೆ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ನೀವು ಫೀಲ್ ಕೂಡ ಮಾಡ್ಬೇಕು ನಾ ಹೇಳೋದನ್ನ. ಅದೇ ಪ್ರಾಯೋಗಿಕ ಒಂದು ಕ್ಲಾಸ್ ಇದು. ಈಗ ಊಟದ ವಿಷಯಕ್ಕೆ ಬಂದಾಗ ನಾವೇನ್ ಮಾಡ್ತೀವಿ, ತಟ್ಟೆ ಊಟ ಹಾಕೊಳ್ತೀವಿ, ಒಂದು ಟಿವಿ ಮುಂದೆ ಕುತ್ಕೊಳ್ತೀವಿ, ಇಲ್ಲ ಮೊಬೈಲ್ ಇಟ್ಕೊಳ್ತೀವಿ. ಕರೆಕ್ಟಾ? ಹೌದಲ್ವಾ? ಟಿವಿ ಆರ್ ಮೊಬೈಲು. ಈಗ ಟಿವಿ ಇಲ್ಲ ಅಂದ್ರೆ ಮೊಬೈಲ್ ಆದ್ರೂ ಇಟ್ಕೊಂಡೇ ಇರ್ತೀವಿ. ಕೇಳಿದ್ರೆ ಇಲ್ಲ ಮೇಡಮ್, ಯಾವ್ದೋ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ಲಾಸ್ ಬಂದಿತ್ತು, ಆ ಕ್ಲಾಸ್ ಕೇಳ್ತಾ ಇದ್ದೆ. ಅದು ಮೈಂಡ್ಫುಲ್ ಈಟಿಂಗ್ ಅಲ್ಲ ಮಾಸ್ಟರ್ಸ್. ನಿಮ್ಮನೆಗೆ ಎಷ್ಟು ಜನ ಮನೆಯಲ್ಲಿ ಸಣ್ಣ ಮಕ್ಳಿದ್ದಾರೆ? 2 ವರ್ಷ 3 ವರ್ಷದ ಮಕ್ಕಳು. ವೆರಿ ಗುಡ್ ಮೇಡಮ್. ಮಗು ತಿನ್ನೋದನ್ನ ಅಬ್ಸರ್ವ್ ಮಾಡಿದೀರಾ ಮ್ಯಾಮ್? ಮಗು ತಿನ್ನೋದನ್ನ ಅಬ್ಸರ್ವ್ ಮಾಡಿದೀರಾ? ನಾನ್ ಮಾಡಿದ್ದೀನಿ. ನಮ್ಮ ಮನೇಲಿ ಮೇಲಿನ ಮನೆ ಮಗು ಇದೆ, ಅದಕ್ಕೆ ಅದಕ್ಕೆ ಒಂದು ಸಪ್ರೇಟ್ ತಟ್ಟೆಲಿ ಹಾಕಿದ್ರೆ ಅದು ತಿನ್ನಲ್ಲ. ನಾವೇನ್ ಊಟ ಮಾಡ್ತಿರ್ತೋ ಅದೇ ತಟ್ಟೆಗೆ ಕೈ ಹಾಕುತ್ತೆ ಅದು. ಕರೆಕ್ಟಾ? ದಿಟ್ ಇಸ್ ದ ಪ್ರಾಕ್ಟಿಕಲ್. ಅದಕ್ಕೆ ಹೇಳಿರೋದು, ತಗೊಳುತ್ತೆ ಅನ್ನನ, ಎರಡುಗೈಯಲ್ಲಿ ಎರಡು ಅಗಲು ತಗೊಳುತ್ತೆ, ಬಲಗೈಯಲ್ಲಿ ಒಂದು ಅಗಲು ತಗೊಳುತ್ತೆ, ಬಾಯ್ಗಾಗುತ್ತೆ, ಮತ್ತೆ ಈಚೆ ಕಡೆ ತೆಗೆಯುತ್ತೆ, ನೋಡುತ್ತೆ, ಮತ್ತೆ ಬಾಯ್ಗಿಟ್ಕೊಳ್ಳುತ್ತೆ, ಮತ್ತೆ ಎಂಜಲ್ ಏನಾದ್ರು ಬಂದ್ರೆ ಹಿಂಗ್ ಎಳಿಯುತ್ತೆ. ಕರೆಕ್ಟಾ ಮ್ಯಾಮ್ ನಾ ಹೇಳಿದ್ದು? ಕರೆಕ್ಟ್ ಅಲ್ವಾ? ಯಾಕೆ ಮಗು ಹಾಗೆ ಮಾಡುತ್ತೆ? ಮಗು ಊಟ ಮಾಡೋದು ಅರಿವಿನಿಂದ ಊಟ ಮಾಡುತ್ತೆ, ಪ್ರತಿ ಒಂದು ಅಗಳನ್ನ ಅದು ಅನುಭವಿಸಿ ತಿನ್ನುತ್ತೆ ಮಗು. ನಾವ್ ಇದು ಯಾವತ್ತಾದ್ರು ಯೋಚನೆ ಮಾಡಿದೀವಾ? ಖಂಡಿತ ಇಲ್ಲ. ಏನೋ ಹಾಕ್ ತಿಂತೀಯಾ, ಎಲ್ಲ ಚೆಲ್ಕೊಂಡು ಅಸಹ್ಯಕ್ಕೆ ಅಂತೀವಿ. ಇಲ್ಲ, ದಟ್ ಈಸ್ ದ ರೈಟ್ ವೇ. ಮಗು ಏನ್ ಊಟ ಮಾಡ್ತಿದೆ ಅದು ರೈಟ್ ವೇ. ಅಗಳನ್ನ ನೋಡುತ್ತೆ ಫಸ್ಟ್, ಹೌದಲ್ವಾ ಮೇಡಮ್? ಕರೆಕ್ಟಾ? ಫಸ್ಟ್ ನೋಡುತ್ತೆ, ನೋಡ್ ಆದ್ಮೇಲೆ ಬಾಯಿಗೆ ಹಾಕೊಳ್ಳುತ್ತೆ, ಬಾಯಿ ಹಾಕೊಂಡು ಮತ್ತೆ ವಾಪಸ್ ತೆಗಿಯುತ್ತೆ. ಇದು ಯಾಕೆ? ಸಲೈವ ಜೊತೆಗೆ ಮಿಕ್ಸ್ ಆದಾಗ ಅದು ಹೇಗಿದೆ ಅಂತ ನೋಡುತ್ತೆ ಆ ಮಗು, ಮತ್ತೆ ಬಾಯಿಗೆ ಹಾಕೊಳ್ಳುತ್ತೆ, ಮತ್ತೆ ಅದು ರಸ ಬಿಟ್ಟಾಗ ಅದನ್ನ ತೆಗೆಯುತ್ತೆ ಬಾಯಿಂದ. ದಿಸ್ ಇಸ್ ಕಾಲ್ಡ್ ಮೈಂಡ್ಫುಲ್ ಈಟಿಂಗ್. ಇದು ಮೈಂಡ್ಫುಲ್ ಈಟಿಂಗ್ ಅಂದ್ರೆ. ನಾವು ಅಬ್ಸರ್ವ್ ಮಾಡಿರ್ಲಿಲ್ಲ ನೋಡಿ ಮಾಸ್ಟರ್, ನಾವು ಹುಟ್ಟಿದಾಗ್ಲೇ ಎಲ್ಲ ನಮ್ಮ ಹತ್ರ ಇರುತ್ತೆ, ಎಲ್ಲ ನಾವು ಕಲ್ತ್ಕೊಂಡೇ ಬಂದಿರ್ತೀವಿ. ನಾವು ಅಮ್ಮ ಏನ್ ಮಾಡ್ತಾಳೆ, ಮಗುಗೆ ಅದಿಯೋದನ್ನ ಅಯ್ಯದ್ ಮಾಡು ಅಂತ ತೋರ್ಸುತ್ತೆ ಅಮ್ಮ. ಅವಾಗ ಮಗು ಎಂತ, ಓ ಈ ತರ ಮಾಡ್ಬೇಕು ಅಂತ ಮಗು ಗೊತ್ತಾಗುತ್ತೆ ಅಲ್ವಾ. ಅಂದ್ರೆ ನಾವುಗಳು ಅಷ್ಟೇನೆ ಪ್ರತಿಯೊಂದನ್ನ ಚಿಕ್ಕಂದಿನಿಂದ ಎಲ್ಲ ಕಲ್ತಿರ್ತೀವಿ.
ದೊಡ್ಡವ್ರ ಆಗ್ತಾ 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 ಲಾಜಿಕ್ ಮೈಂಡ್ ಬಂದಾಗ ಏನಾಗುತ್ತೆ, ಎಲ್ಲ ಮರ್ತು ಬಿಟ್ಟು ಕ್ವಶನ್ ಮಾಡಕ್ ಹೋಗ್ತೀವಿ. ಯಾರಿಗೆ ಲಾಜಿಕ್ ಮೈಂಡ್ ಇರುತ್ತೋ ಅವರಿಗೆ ಕ್ವಶನ್ಸ್ ಜಾಸ್ತಿ ಬರೋದು. ಲಾಜಿಕ್ ಮೈಂಡ್ ಯಾವಾಗಿರುತ್ತೆ? ದೇಹ ಭಾವನೆಯಲ್ಲಿದ್ದಾಗ ಮಾತ್ರ ಲಾಜಿಕ್ ಮೈಂಡ್ ಬರೋಕ್ ಸಾಧ್ಯ. ನೀವು ಆತ್ಮಸ್ಥಿತಿಯಲ್ಲಿದ್ದಾಗ ಪ್ರತಿಯೊಂದನ್ನು ಅಕ್ಸೆಪ್ಟೆನ್ಸ್ ಅಲ್ಲಿ ಹೋಗ್ತೀರಾ. ನನಗ್ ಬಂದಿರೋ ಡೌಟ್ ನ ಧ್ಯಾನದಲ್ಲಿ ನಾನೇ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತೀರಾ. ಕರೆಕ್ಟಾ? ಎಷ್ಟು ಜನ ಹೋಗ್ತೀರಾ ಇದನ್ನ? ಕರೆಕ್ಟ್ ಅಲ್ವಾ? ಹೌದು ಮೇಡಮ್. ಯಾವಾಗ ನೀವು ದೇಹ ಭಾವನೆಯಲ್ಲಿ ಇರ್ತೀರೋ ಕ್ವಶನ್ ಮೇಲೆ ಕ್ವಶನ್ ಆಗ್ತೀರಾ. ಅಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋ ಕೊರತೆ ಜಾಸ್ತಿ ಎದ್ದು ಕಾಣುತ್ತೆ ನಿಮ್ಗೆಲ್ಲಾನು. ಅರಿವಿರೋದಿಲ್ಲ ಹೇಳ್ಬೇಕಾದ್ರೆ. ಅದಕ್ಕೆ ಸರ್ ಹೇಳೋದು, ನಾವ್ ಯಾವಾಗ್ಲೂ ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋ ಭಾವನೆ ನನ್ನಲ್ಲಿರ್ಬೇಕು. ಆ ಭಾವನೆ ಬರೋವರೆಗೂ ನಾ ಹೇಳದ್ನಲ್ಲ, 10 ಅಲ್ಲ 20 ವರ್ಷ ಧ್ಯಾನ ಮಾಡಿದ್ರು ನಮಗೆ ಸರಿಯಾದ ಧ್ಯಾನ ಘಟಿಸಲ್ಲ. ಖಂಡಿತ ಘಟಿಸಲ್ಲ ಮಾಸ್ಟರ್ಸ್. ಈಗ ಮಗುದು ನೋಡಿದ್ವಲ್ಲ, ಪ್ರತಿಯೊಂದನ್ನು ಮಗು ಫೀಲ್ ಮಾಡ್ಕೊಂಡು ಊಟ ಮಾಡುತ್ತೆ. ಸಂಪೂರ್ಣದ ಸ್ಪರ್ಶತೆ ಇರುತ್ತೆ ಮಗುವಿನ ಕೈನಲ್ಲಿ. ಬಲಗೈನಲ್ಲಿ ಇಸ್ಕುತ್ತೆ, ಕೆಳಗೈನಲ್ಲಿ ಇಸ್ಕುತ್ತೆ, ಕೆಳಗಡೆ ಬಿದ್ರೆ ಆ ಆಗಳನ್ನ ಮಾತ್ರ ತಗೊಳುತ್ತೆ ಅದು. ಸಣ್ಣ ಮಗು. ನಮ್ಮಲ್ಲಿ ಮೇಲಿನ ಮಗು ಇದೆಯಲ್ಲ, ಅದ್ ಬರುತ್ತೆ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಬಟ್ ಈ ಮುಂಚೆ ಮಾಡಿಲ್ಲ. ನಾನು ಯಾವಾಗ ನೋಟ್ಸ್ ಅದಕ್ ಮುಂಚೆ ನಾನು ಮಾಡ್ತಿದ್ದೆ, ಅವಳು ಹಂಗ್ ತಿಂತಾಳೆ ಹಿಂಗ್ ತಿಂತಾಳೆ ಅಂತ. ಬಟ್ ನನ್ಗನ್ಸಿದ್ದೇನಂದ್ರೆ, ಶೀಸ್ ಫೀಲ್ ಎವ್ರಿ ಸ್ಟೆಪ್ ನ ಅನುಭವಿಸ್ತಾ ಇದ್ದಾಳಲ್ಲ ಅವಳು. ಅದು ನನಗೆ ಆಶ್ಚರ್ಯ ಆಯ್ತು, ತುಂಬಾ ಖುಷಿ ಆಯ್ತು. ನಾವೇನ್ ಮಾಡ್ತಿದೀವಿ? ಟಿವಿ ನೋಡ್ಕೊಂಡು, ಪುಸ್ತಕ ಓದ್ಕೊಂಡು, ಮ್ಯಾಗಝೈನ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಊಟವನ್ನ ಮಾಡ್ತಾ ಇರ್ತೀವಿ. ಅಲ್ಲಿ ಅರಿವು ಎಲ್ಲಿ ಬರುತ್ತೆ ಮಾಸ್ಟರ್ಸ್ ನಮ್ಗೆ? ಮೈಂಡ್ಫುಲ್ನೆಸ್ ಅನ್ನೋದು ಎಲ್ಲಿ ಬರುತ್ತೆ ಹೇಳಿ? ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ತಿನ್ನೋದನ್ನ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಮಕ್ಕಳು. ಯಾಕೆ ಮಾಡ್ತಾರೆ ಅಂದ್ರೆ ಅವರಿಗೆ ಅಲ್ಲಿ ಅರಿವಿರುತ್ತೆ, ಅವೇರ್ನೆಸ್ ಇರುತ್ತೆ ಮಕ್ಕಳಿಗೆ. ನಾವು ಮಕ್ಕಳಿಗೆ ಹೇಳ್ತೀವಿ ಹಾಗಿರ್ಬೇಕು ಇರ್ಬೇಕಿಲ್ಲ, ನಾವು ಮಕ್ಕಳಿಂದ ನೋಡಿ ಕಲಿಯೋದು ಬಹಳ ಇದೆ, ತುಂಬಾನೇ ಇದೆ ಮಕ್ಕಳಿಂದ ನೋಡಿ ಕಲಿಯೋದು ನಾವು. ಎಲ್ಲಿವರೆಗೂ ನಾವು ಹಾಕೊಂಡಿರೋ ಮುಸುಗುಗಳನ್ನ ತೆಗೆದು ಜೀವನ ಮಾಡಲ್ವೋ ಅಲ್ಲಿವರೆಗೂ ಅವೇರ್ನೆಸ್ ಅನ್ನೋದು ಬರಲ್ಲ. ತೆಗಿತಾ ಹೋಗ್ಬೇಕು ನಮ್ಮ ಮುಸುಕುಗಳನ್ನೆಲ್ಲನು. ಯಾವ ಮುಸುಕು? ಮಾಯೆಯಿಂದ ಸಿಲುಕಿಕೊಂಡಂತಹ ಮುಸುಕುಗಳು. ಮನಸ್ಸು ಹೇಳದಂಗೆ ನಾವು ಕೇಳ್ತೀವಲ್ವಾ ಇಷ್ಟೋ ಸಲ. ಆ ಮುಸುಕುಗಳನ್ನೆಲ್ಲ ನಾವು ತೆಗಿತಾ ಇರ್ಬೇಕು. ತೆಗೆದಾಗ್ಲೇನೆ ನಾವು ಈ ಅರಿವಿನ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾಗೆ ಇನ್ನೂ ಒಂದು ಹೇಳ್ತಾರೆ, ಮಗುವಿಗೆ 7 ವರ್ಷದವರೆಗೂ ಅದಕ್ಕೆ ಲಾಜಿಕಲ್ ಮೈಂಡ್ ಅನ್ನೋದು ಬರಲ್ವಂತೆ ಮಾಸ್ಟರ್ಸ್. 7 ವರ್ಷದವರೆಗೂ ಲಾಜಿಕಲ್ ಮೈಂಡ್ ಇರಲ್ವಂತೆ, ಸಂಪೂರ್ಣವಾದ ಅವೇರ್ನೆಸ್ ಅಲ್ಲಿ ಇರುತ್ತಂತೆ. ಒಮ್ಮೆ ಲಾಜಿಕಲ್ ಮೈಂಡ್ ಅಂತ ನಮಗ್ ಬಂತು, ಆವಾಗ ಕ್ವಶನ್ ಮಾರ್ಕ್, ಕ್ವಶನ್ 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 ಬರ್ತಾನೆ ಇರುತ್ತೆ. 1 ನಿಮಿಷ ಮಾಸ್ಟರ್ಸ್, ಒಂದೇ ಸೆಕೆಂಡ್. ಸಾರಿ ಮಾಸ್ಟರ್ಸ್, ಇಂಪಾರ್ಟೆಂಟ್ ಒಂದು ಕಾಲ್ ಬಂದಿತ್ತು, ಅದಕ್ಕೆ ಅಟೆಂಡ್ ಮಾಡಿದ್ದೆ. ಲಾಜಿಕಲ್ ಮೈಂಡ್ 7ನೇ ವರ್ಷದಿಂದ ಮಕ್ಕಳಿಗೆ ಶುರುವಾಗುತ್ತೆ. ಅಲ್ಲಿವರೆಗೂ ಲಾಜಿಕಲ್ ಮೈಂಡ್ ಅನ್ನೋದು ಮಕ್ಕಳಲ್ಲಿ ಇರಲ್ಲ. ನಾವು ಆಧ್ಯಾತ್ಮಿಕವಾಗಿ ತುಂಬಾ ಮುಂದುವರಿಬೇಕು,
ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಧರಿಸಿರುವಂತಹ ಮುಸುಕುಗಳನ್ನೆಲ್ಲ ತೆಗಿತಾ ಹೋಗ್ಬೇಕು. ನಾವ್ ಮಕ್ಳಿಗೆ ಏನಂತೀವಿ, ಬಹಳ ಇನ್ನೋಸೆನ್ಸ್, ಅಮಾಯಕತ್ವದಿಂದ ಇದ್ದಾರೆ ಅಂತೀವಿ, ಕರೆಕ್ಟಾ? ಬಟ್ ದೇವರ್ ವೆರಿ ಕ್ಲವರ್. ಮಕ್ಕಳೆಲ್ಲರೂ ತುಂಬಾ ಬುದ್ಧಿವಂತರವರೆಲ್ಲಾನು. ಅಮಾಯಕತ್ವ ಅರ್ಥ ಏನು? ಆ ಮಾಯೆಗೆ ನಿಲುಕದ್ದು, ಮಾಯೆಗೆ ಒಳಗಾಗದೆ ಇರೋದು ಅಮಾಯಕತ್ವ ಅಂದ್ರೆ. ಆಕ್ಚುಲಿ ಅಮಾಯಕತ್ವದಲ್ಲಿರೋದು ನಾವು ಮಾಯೆಗೆ ಒಳಗಾಗೋಗಿದ್ದೀವಿ. ಮಕ್ಕಳು ಆಗಿಲ್ಲ, ಅವೇರ್ನೆಸ್ ಇಂದ ಇದ್ದಾರೆ. ಯಾವಾಗ ನಾವು ಈ ಅವೇರ್ನೆಸ್ ಇಂದ, ಮೈಂಡ್ಫುಲ್ನೆಸ್ ಇಂದ ನಾವು ತಿನ್ನೋದನ್ನ ಕಲಿಬೇಕು. ಹೇಗೆ ಕಲಿಯುವುದು? ಯಾವಾಗ ಅರಿವಿನಿಂದ ತಿಂತೀವೋ ನಾವು, ಈ ಪವಿತ್ರವಾದ ಪ್ರಸ್ತುತ ಕ್ಷಣದಲ್ಲಿ ಪ್ರತಿ ಭೋಜನವನ್ನು ಒಂದು ಧ್ಯಾನವನ್ನಾಗಿ ಮಾರ್ಪಾಡು ಮಾಡಬಹುದು. ಈ ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಅರಿವಿನಿಂದ ತಿನ್ನುವುದು, ಸೇಕ್ರೆಡ್ ಪ್ರೆಸೆಂಟ್ ಪವಿತ್ರವಾದ ಪ್ರಸ್ತುತ ಕ್ಷಣದಲ್ಲಿ ಪ್ರತಿ ಭೋಜನವನ್ನು ಒಂದು ಧ್ಯಾನವನ್ನಾಗಿ ಮಾರ್ಪಾಡು ಮಾಡಬಹುದು. ಧ್ಯಾನ ಅಂದ್ರೆ ಬರೀ ಕಣ್ ಮುಚ್ಕೊಂಡ್ ಕುತ್ಕೊಳ್ಳೋದು ಒಂದೇ ಅಲ್ಲ. ನಾವು ತಿನ್ನುವಂತಹ ಸಮಯದಲ್ಲೂ ಕೂಡ ಧ್ಯಾನ ಸ್ಥಿತಿಯಲ್ಲಿ ನಾವು ಅದನ್ನ ಧ್ಯಾನವನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ದಿನವೆಲ್ಲ ನಾವು ಹೊರಗಡೆನೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಯಾವಾಗ್ಲೂ ನಾವು ಧ್ಯಾನದಲ್ಲಿ ಇರಕ್ಕಾಗಲ್ಲ. ನಮ್ಗ್ ಸಿಗೋದು ಸ್ವಲ್ಪ ಟೈಮ್ ಅಷ್ಟೇನೆ ಧ್ಯಾನಕ್ಕೆ. ಬೆಳಿಗ್ಗೆ 1 hour ಅಥವಾ ರಾತ್ರಿ 1 hour. ವರ್ಕಿಂಗ್ ವುಮೆನ್ಸ್ ಆದ್ರೆ ಪಾಪ ರಾತ್ರಿ ಹೊತ್ತ ಆಗುತ್ತೆ ಅಷ್ಟೇ, ಬೆಳಿಗ್ಗೆ ಹೊತ್ತು ಆಗೋದೇ ಇಲ್ಲ ಅವ್ರಗಳಿಗೆಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ಆ ಒಂದು ಧ್ಯಾನ ಸ್ಥಿತಿಯಿಂದ ಎಲ್ಲಿಂದ ಬರುತ್ತೆ? ನಾವು ಮಾಡುವ ಪ್ರತಿ ಒಂದು ಕಾರ್ಯ, ಪ್ರತಿ ಒಂದು ಸಣ್ಣ ಕೆಲಸನೇ ಆಗ್ಬೋದು, ಬಹಳ ಅರಿವಿನಿಂದ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದು ಮೈಂಡ್ಫುಲ್ ಆಗಿ ಮಾಡಿದ್ರೆ ಅದು ಸಹಿತ ಧ್ಯಾನನೇ ಆಗುತ್ತೆ ಅಂತ ಆತರ ಹೇಳ್ತಿದ್ದಾರೆ. ಹಾಗೆ ನಾವು ಮಾಡುವ ಅಡಿಗೆ ಮತ್ತೆ ತಿನ್ನೋದು, ನಾವ್ ಎಷ್ಟು ಸಮಯ ವಿನಿಯೋಗಿಸ್ತೀವಿ? ಹಾರ್ಡ್ಲಿ 1.5 hour 2 hours ಅಡಿಗೆಗೆ. ಹೇಗ್ ಮಾಡ್ತಿರ್ತೀವಿ ನಾವು ಅಡಿಗೆನ? ಕೆಲವೊಂದ್ಸಲ ಬೈಕೊಂಡು, ಕೆಲವೊಂದ್ಸಲ ಬೇಜಾರ್ ಮಾಡ್ಕೊಂಡು, ಅಯ್ಯೋ ದಿನಾ ನಾನೇ ಮಾಡ್ಬೇಕಾ, ಇದು ತಪ್ಪಿದ್ದೆ ಅಲ್ವಾ ನನಗೆ, ಅಲ್ವಾ? ಕರೆಕ್ಟ್ ಅಲ್ವಾ? ಎಲ್ರಿಗೂ ರಿಟೈರ್ಮೆಂಟ್ ಸಿಗುತ್ತೆ, ನಮಗ್ ಮಾತ್ರ ಅಡಿಗೆ ಮನೆಗೆ ರಿಟೈರ್ಮೆಂಟ್ ಸಿಗಲ್ಲ. ಇದನ್ನು ಹೊರಡ್ಸಿ ಹೇಳಿರ್ತೀವಿ ನಾವು, ಅಲ್ವಾ? ದಟ್ ಇಸ್ ರಾಂಗ್. ಮಾಡುವ ಸಣ್ಣ ಕೆಲಸನು ಬಹಳ ಮೈಂಡ್ಫುಲ್ ಇಂದ, ಖುಷಿಯಿಂದ ನಾವು ಮಾಡ್ಬೇಕಂತೆ. ಯಾಕಂದ್ರೆ ನಾವು ಮಾಡುವ ಕೆಲಸದಲ್ಲಿ ನಮ್ಮ ಭಾವನೆಗಳು ಸೇರಿರುತ್ತೆ. ಆ ಭಾವನೆಗಳು ಸೇರಿದಂತಹ ಆ ಅಡಿಗೆಯನ್ನ ಯಾರು ತಿಂತಾರೋ ಅದೇ ಭಾವನೆಗಳು ಟ್ರಾನ್ಸ್ಫರ್ ಆಗುತ್ತೆ ಅವ್ರಿಗೂ. ಅಲ್ವಾ? ಅದಕ್ಕೆ ಪತ್ರಿಜಿಯವರು ಹೇಳಿದ್ದು, ಈ ಅಡಿಗೆ ವಿಷಯದಲ್ಲೂ ಅವರು ಕೂಡ ಬಹಳ ಬಹಳ ಪರ್ಫೆಕ್ಟ್ ಆಗಿದ್ರು. ಒಂದು ತರಕಾರಿ ಕಟ್ ಮಾಡ್ಬೇಕಾದ್ರೂ ಅರಿವಿನಿಂದ ಕಟ್ ಮಾಡೋರು, ಅದರ ಅಳತೆ ಒಂದೇ ಸಮನಾಗಿರ್ತಿತ್ತಂತೆ. ಕುಕ್ ಮಾಡ್ಬೇಕಾದ್ರೂ ಮೈಂಡ್ಫುಲ್ ಇಂದ ಕುಕ್ ಮಾಡೋರವರು. ಮನೆಯಲ್ಲಿ ನಾವು ಬೈಕೊಂಡ್ ಚಿತ್ರಾನ್ನ ಮಾಡ್ದೆ ಅದು ಬರೀ ಚಿತ್ರಾನ್ನ ಟಿಫನ್ ಆಗುತ್ತೆ. ಅದೇ ದೇವಸ್ಥಾನದಲ್ಲಿ ಕೊಟ್ರೆ ನಾವು ಪ್ರಸಾದ ಅಂತ ಕಣ್ಣು ಕುತ್ಕೊಂಡು ತಿಂತೀವಿ ಅದನ್ನ, ಅಲ್ವಾ? ಅಲ್ಲಿ ಏನಕ್ಕೆ ಚೇಂಜ್ ಆಯ್ತು? ಭಾವನೆಗಳು ಚೇಂಜ್ ಆಯ್ತು ಅಲ್ಲಿ. ದೇವಸ್ಥಾನದಲ್ಲಿ ದೇವರಿಗೆ ನಾನು ನೈವೇದ್ಯಕ್ಕೆ ಇಡ್ತಿದ್ದೀನಿ ಅನ್ನೋ ಭಾವನೆ ಅದ್ರಲ್ಲಿ ಸೇರುತ್ತೆ. ಹಬ್ಬ ದಿನಗಳು ನೋಡಿ, ಎಲ್ರು ಹೇಳ್ತಾರಲ್ಲ, ಯೂಶಲಿ ಮಾಡೋದಕ್ಕಿಂತ ಹಬ್ಬದಲ್ಲಿ ಮಾಡೋದು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಯಾಕೆ? ಅಲ್ಲಿ ದೇವರ ಹೆಸರು ಹೇಳ್ಕೊಂಡು ನೈವೇದ್ಯಕ್ಕೆ ಇಡಬೇಕು ಅನ್ನೋ ಭಾವನೆಯಿಂದ ನಾವು ಕುಕ್ ಮಾಡ್ತೀವಿ ಅವತ್ತಿನ ದಿನ. ಅದ್ರ ಜೊತೆ ಉಪವಾಸ ಒಂದು ಸೇರಿಸ್ತೀವಿ. ಕರೆಕ್ಟಾ ಮಾಸ್ಟರ್ಸ್?
ಉಪವಾಸದಿಂದ ಮಡಿಯಿಂದ ಸ್ನಾನ ಎಲ್ಲ ಮಾಡಿ ದೇವರ ಧ್ಯಾನದಲ್ಲಿ ಮುಳುಗಿ ನಾವು ಒಂದು ಪ್ರಸಾದವನ್ನ ಅಡಿಗೆಯನ್ನ ಮಾಡ್ತೀವಿ. ಅವತ್ ತಿಂದವರೆಲ್ಲ ಹೇಳ್ತಾರೆ ಇವತ್ತು ತುಂಬಾ ಚೆನ್ನಾಗಿತ್ತು ಅಡಿಗೆ ಅಂತ. ಏನು ಕಾರಣ? ನಮ್ಮ ಭಾವನೆಗಳೇ ಕಾರಣ. ಅವತ್ತಿನ ಅಡಿಗೆ ಚೆನ್ನಾಗಿದೆ ಅಂದ್ರೆ ನಮ್ಮ ಭಾವನೆಗಳು ಕಾರಣ. ಆಯ್ತಪ್ಪ, ಮುಗೀತು, ಇವತ್ತು ಉಗಾದಿ ಬಂತು, ಆಗೋಯ್ತು, ಇವತ್ತಿಗೆ ನಾಳೆ ಮಾಮೂಲಿನೇ. ಇಲ್ಲ, ಉಗಾದಿ, ದೀಪಾವಳಿ, ದಸರಾ, ಕೃಷ್ಣ ಜನ್ಮಾಷ್ಟಮಿ, ವಿಘ್ನೇಶ್ವರ, ಗಣೇಶ, ಏನೇ ಬಂದ್ರು ಪ್ರತಿದಿನ ಅದು ನಮ್ಮ ಆಚರಣೆಯಲ್ಲಿ ಇರ್ಬೇಕು. ನಾನ್ ನೈವೇದ್ಯಕ್ಕೆ ಇಡ್ತಿದ್ದೀನಿ ಅಂತಾನೆ ನಾವು ಖುಷಿ ಖುಷಿಯಾಗಿ ಆಹಾರವನ್ನು ತಯಾರಿಸ್ಬೇಕು. ಅದೇ ಮೈಂಡ್ಫುಲ್ನೆಸ್ ಕುಕಿಂಗ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವು ಏನು ತಿಂತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ತಿಂತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಸಹಿತ ಆತರ ಹೇಳಿದ್ದಾರೆ. ಏನ್ ತಿಂತಿದ್ದೀವಿ ಅಲ್ಲ, ಹೇಗೆ ತಿಂತಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಹಾಗೇನೆ ನಾವೇನ್ ಮಾಡ್ತೀವಿ, ಹಿಂದಿನ ಕಾಲದಲ್ಲಿ ಮಾಸ್ಟರ್ಸ್, ನನಗೆ ಗುರ್ತಿರೋ ಪ್ರಕಾರ ನಮ್ಮ ಅಜ್ಜಿಯವ್ರು ಇರ್ಬೇಕಾದ್ರೆ ಎಲ್ಲ, ನಮ್ಮ ಅಜ್ಜಿ ದೇಹತ್ಯಾಗ ಮಾಡಿದಾಗ ಅರೌಂಡ್ 100 ಆಗೋಗಿತ್ತು ಅವ್ರಿಗೆ. ಒಂದು ಹಲ್ಲು ಬಿದ್ದಿರ್ಲಿಲ್ಲ ಅವ್ರಿಗೆ. ಕಣ್ಣೆ ಕನ್ನಡಕನೇ ಇಲ್ಲ, ಪರ್ಫೆಕ್ಟ್ ಆಗಿ ಇಂಥವ್ರೆ ಬಂದಿದ್ರು ಅಂತ ಹೇಳ್ತೀರಿ ನಮ್ಮ ಅಜ್ಜಿ, ನಮ್ಮ ತಂದೆಯವರ ತಾಯಿ. ಅವ್ರ ಕೊನೆವರೆಗೂ ಅವ್ರ ಬ್ರೇಕ್ಫಾಸ್ಟ್ ಅಂದ್ರೆ ರಾಗಿ ರೊಟ್ಟಿ. ಅದು ಹೇಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಕಲ್ಲಿನ ತರ ಇರ್ಬೇಕು. ಅದಕ್ಕೆ ನಂಚ್ಕೊಳಕ್ಕೆ ಈರುಳ್ಳಿ. ದೋಸೆ ಅಂತ ಮಾಡಿದ್ರೆ ದಪ್ಪವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು ದೋಸೆ. ಅದಕ್ಕೆ ಒಂದು ಹಸಿಮೆಣಸಿಕಾಯಿ, ಒಂದು ಈರುಳ್ಳಿ. ಅವ್ರು ಇಷ್ಟೇ ತಿಂತಿದ್ದು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಅಂತ. ಮಧ್ಯಾಹ್ನ ಮುದ್ದೆ, ರಾತ್ರಿ ಸ್ವಲ್ಪ ಅನ್ನ. ಅದು ಎಷ್ಟೊತ್ತಿಗೆ? 6ರಿಂದ 6:30 ಒಳಗಡೆ ಅವ್ರ ಊಟ ಆಗೋಗುತ್ತೆ ಅವ್ರಿಗೆ. ನಾವು ಚಿಕ್ಕವರಿರ್ತ ಹಾಗೆ ಮಾಸ್ಟರ್ಸ್. ಎಸ್, ಸ್ಕೂಲಿಂದ ಬಂದ್ಮೇಲೆ 1 hour ಓದೋದು, ಆಗಿದ ತಕ್ಷಣನೇ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು. ಅವಾಗ ಟಿವಿ ಏನು ಇರ್ಲಿಲ್ಲ, ಅವಾಗ ಎಲ್ಲ ಟಿವಿ ಇರ್ಲಿಲ್ಲ. ಮಲಗೋದು, ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ಅರ್ಲಿ ಮಾರ್ನಿಂಗ್ 5 o'clock ಎದ್ದೊಳ್ಬೇಕಾಗಿತ್ತು. 7:30ವರೆಗೆ ನಮ್ಮನೇಲಿ ಲೈಟ್ ಎಲ್ಲ ಆಫ್. ಬಟ್ ನಾವ್ ಈಗ ಏನ್ ಮಾಡ್ತಿದ್ದೀವಿ, ರಾತ್ರಿ 11 ಆದ್ರೂ ಊಟ ಮಾಡಲ್ಲ, 12 ಆದ್ರೂ ಊಟ ಮಾಡಲ್ಲ, 1 ಗಂಟೆ ಆದ್ರೂ ಊಟ. ಏನ್ ಮಾಡ್ತಿದ್ರಿ? ನೀವು ಟಿವಿನಲ್ಲಿ ಒಳ್ಳೆ ಸೀರಿಯಲ್ ಬಂತಿತ್ತು, ಟಿವಿನಲ್ಲಿ ಒಳ್ಳೆ ಪಿಕ್ಚರ್ ಬಂತಿತ್ತು, ಟಿವಿನಲ್ಲಿ ಯಾವ್ದೋ ಒಂದು ಇಂಟರ್ವ್ಯೂ ಇತ್ತು, ಅದನ್ನ ನೋಡ್ಕೊಂಡು ನಾವು ಕುತ್ಕೊಂಡ್ವಿ ಅಲ್ವಾ? ನಾವೆಲ್ಲ ಇದೆ ಅಭ್ಯಾಸಗಳು. ಬಟ್ ಅದರಿಂದ ನಾವು ಬಿಡಿಸ್ಕೊಂಡು ಈಚೆ ಕಡೆ ನಾವ್ ಏನೋ ಸಾಧಿಸ್ತಿದೀವಿ ಅಂತ ನಾವ್ ಅನ್ಕೊಂಡಿದೀವಿ ಅಷ್ಟೇನೆ. ಬಟ್ ನಾವು ಪ್ರಪಾತಕ್ಕೆ ಬೀಳ್ತಿದೀವಿ ಅನ್ನೋದು ಅರಿವು ನಮ್ಮಲ್ಲಿ ಇಲ್ವೇ ಇಲ್ಲ, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ. ಟೆಕ್ನಾಲಜಿ ಅಂತ ಹೇಳ್ಕೊಂಡು ಮುಂದೆ ಹೋಗ್ತಿದೀವಿ, ನಾವ್ ಹಿಂದೆ ಉಳಿತಿದೀವಿ ಟೆಕ್ನಾಲಜಿಯಿಂದ. ಅದಕ್ಕೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಪಾಸಿಟಿವ್ ಎನರ್ಜಿಯನ್ನ ಸೇರಿಸ್ಬೇಕು ಅಂದ್ರೆ ನಮ್ಮ ಆಲೋಚನೆಗಳು ಸಹಿತ ಪಾಸಿಟಿವ್ ಆಗೇ ಇರಬೇಕು. ಪ್ರತಿ ಅಡಿಗೆ ಮಾಡಾದ್ಮೇಲೆ ಅದಕ್ಕೆ ಒಂದು ಕೈ ಮುಗಿಬೇಕು. ನಾನು ಇದು ಮುಂಚೆಯಿಂದ ಮಾಡ್ತಿದ್ದೀನಿ ಮಾಸ್ಟರ್ಸ್. ಕುಕ್ಕರ್ ಎಲ್ಲ ಆದ್ಮೇಲೆ ತೆಗೋಕ್ಕಿಂತ ಮುಂಚೆ ಕೈ ಮುಗಿದು, ಇವತ್ತ ನಾನು ಅಡಿಗೆ ಮಾಡೋದು ಚೆನ್ನಾಗ್ ಬರ್ಲಿ ಅಪ್ಪ, ಎಲ್ರು ಇಷ್ಟಪಟ್ಟು ಊಟ ಮಾಡ್ಲಿ ಅಂತ ಅನ್ಬಿಟ್ಟು ನಾನು ಕುಕ್ಕರ್ನ ಮುಚ್ಚಳನ ಓಪನ್ ಮಾಡ್ತೀನಿ ಮಾಸ್ಟರ್ಸ್. ಬಟ್ ಧ್ಯಾನಕ್ಕೆ ಬಂದ ಮೇಲೆ ತರಕಾರಿ ಕಟ್ ಮಾಡ್ಬೇಕಾದ್ರೂ ಅದಕ್ಕೆ ಸಾರಿ ಹೇಳಿ, ಅದಕ್ಕೆ ಐ ಲವ್ ಯು ಹೇಳಿ ಕಟ್ ಮಾಡ್ತೀನಿ. ಒಂದು ಸೊಪ್ಪು ತೊಳಿಬೇಕಾದ್ರೂ ಅಷ್ಟೇನೆ ಸಾರಿ ಕೇಳಿ ಐ ಲವ್ ಯು. ಯಾಕಂದ್ರೆ ಅಕಸ್ಮಾತ್ ಅದಕ್ಕೆ ನೋವಾದ್ರೆ ಆ ಫೀಲಿಂಗ್, ಇವೆಲ್ಲ ದೈವಿಕ ಗುಣಗಳು ಯಾವಾಗ ಬರುತ್ತೆ? ಆತ್ಮದ ಸ್ಥಿತಿಯಲ್ಲಿದ್ದಾಗ ಮಾತ್ರ ಬರುತ್ತೆ ಮಾಸ್ಟರ್ಸ್ ಇವೆಲ್ಲಾನು. ದೇಹ ಸ್ಥಿತಿಯಲ್ಲಿದ್ದಾಗ ಬರಕ್ ಸಾಧ್ಯ ಇಲ್ಲ, ಆತ್ಮ ಸ್ಥಿತಿಯಲ್ಲಿ ಇದ್ದಾಗ್ಲೇ ಬರೋದು ಇವೆಲ್ಲಾನು. ಈಗ ನಿಮ್ಗೂ ಗೊತ್ತಲ್ಲ, ಧ್ಯಾನಕ್ಕೆ ಬಂದು ನಾವ್ ಎಷ್ಟೊಂದು ಕಲ್ತಿದ್ದೀವಿ, ನಮ್ಮ ಲೈಫ್ ಎಷ್ಟೊಂದು ಬದಲಾವಣೆ ಆಗಿದೆ. ಎಷ್ಟು ಬದಲಾವಣೆ ಆಗಿದೆ ಅಲ್ಲ, ಹಿಂದಿನ ದಿಕ್ಕು ಮುಂದಿನ ದಿಕ್ಕು ಈಗ ನೋಡ್ಕೊಂಡ್ರೆ ಸಾಕಷ್ಟು ಬದಲಾವಣೆಗಳು ಬಂದಿದೆ. ಬಟ್ ಬಂದಿದೆ, ಬಟ್ ಏನಾಗುತ್ತೆ, ಯಾವಾಗ್ಲೂ ಒಂದ್ ಸಲ ಅದನ್ನ ಡಿವಿಯೇಟ್ ಆಗಿ ಹೋಗ್ತೀವಿ ನಾವು. ಹೋಗ್ತಾ ಟ್ರ್ಯಾಕ್ ಅಲ್ಲಿ ಒಂದ್ ಚೂರ್ ಡಿವಿಯೇಟ್ ಆಗಿ ಹೋಗ್ತೀವಿ.
ಆ ಡಿವಿಯೇಟ್ ಅನ್ನ ನೆನ್ಸೋಕೋಸ್ಕರನೇ ಈ ತರ ಒಂದು ಕ್ಲಾಸ್ಗಳು ನಮಗ್ ಕೊಡೋದು. ನೀನ್ ಡಿವೇಟ್ ಆಗ್ತಿದೀಯಾ, ಬಾ ಟ್ರ್ಯಾಕ್ಗೆ ಅಂತ ಹೇಳೋದಿಕ್ಕೇನೆ ಈ ಸಜ್ಜನ ಸಾಂಗತ್ಯ. ಸರ್ ನೋಡಿ ಎಷ್ಟು ಚೆನ್ನಾಗಿ, ಇದೆಲ್ಲ ಅವ್ರು ಕೊಟ್ಟ ಜ್ಞಾನ, ನಂದೇನು ಹೊಸದಾಗಿಲ್ಲ ಮಾಸ್ಟರ್ಸ್. ಅವ್ರು ಹೇಳಿ ಹೋಗಿದ್ದೆ ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇನೆ. ಇದು ನಂದ ಸ್ವಂತದ್ದು ಅಂತ ಏನು ಇಲ್ವೇ ಇಲ್ಲ. ಎಲ್ಲ ಬಾಡಿಗೆನೆ ನಾನು ತಗೊಂಬರೋದೆಲ್ಲ. ನನ್ನ ಸ್ವಂತದ್ದು ಏನಿಲ್ಲ, ಎಲ್ಲ ಬಾಡಿಗೆದೇನೆ. ಬಟ್ ನಾನು ಎಚ್ಚೆತ್ಕೊಂಡು ಬೇರೆಯವ್ರನ್ನ ಎಚ್ಚೆತ್ಕೊಳ್ಬೇಕು, ಅವ್ರು ಎಚ್ಚೆತ್ಕೊಳ್ಳಿ. ಅಧ್ಯಾತ್ಮದಲ್ಲಿ ಇರ್ಬೇಕಾದ್ರೆ ದಿನಾ ಕ್ಷಣ ಕ್ಷಣ ನಾವು ಎಚ್ಚರ ಸ್ಥಿತಿನಲ್ಲೇ ಇರ್ಬೇಕು. ಹಾಗಾಗಿ ನಾವ್ ಯಾವಾಗ್ಲೂ ಅಷ್ಟೇನೆ ಊಟ ಮಾಡ್ಬೇಕಾದ್ರೂ ನಾವು ಆ ಅವೇರ್ನೆಸ್ ಇಂದ, ಆ ಅರಿವಿನಿಂದ ನಾವು ಊಟವನ್ನು ಮಾಡ್ಬೇಕು. ಇವೆಲ್ಲಾನು ಒಂದು ಊಟದ ಕಲೆ. ಇಷ್ಟೊತ್ತು ಮಗು ತಿನ್ನೋದು ಏನ್ ಹೇಳಿದೆ ನಾನು, ಅದು ಒಂದು ಊಟದ ಕಲೆ. ನಾವು ಮರ್ತು ಬಿಟ್ಟಿದೀವಿ ಅದಷ್ಟೇನೆ. ಈಗ ಮತ್ತೆ ನಾವು ಅದನ್ನ ರಿಕಾಲ್ ಮಾಡ್ಕೊಂಡು ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ತಿದೀವಿ. ಹಾಗೇನೆ ನಮ್ಗೆ ಹಲ್ಲುಗಳು ಎಷ್ಟಿದೆ? 32, 34? 32 ಪ್ಲಸ್ ಒಬ್ಬೊಬ್ಬರಿಗೆ ವಿಸ್ಡಮ್ ಟೀತ್ ಅಂತ ಬರುತ್ತೆ ಅಂತ ಸರಿ, ಕೇಳಿದೆ. 32 ಇಟ್ಕೊಳ್ಳೋಣ ಬಿಡಿ ಮ್ಯಾಮ್. ಓಕೆ, 32 ಇಟ್ಕೊಳ್ಳೋಣ. 34 ಅಂದ್ರೆ ಜಾಸ್ತಿ ಆಗುತ್ತೆ ನಮ್ಮ ಮಾಸ್ಟರ್ಸ್ಗೆ. ಪ್ರತಿ ಒಂದು ತುತ್ತನ್ನ 32 ಬಾರಿ ಅಗಿದು ಜಗೆದು ಲಾವಾರಸದೊಂದಿಗೆ ಸೇರಿಸಿ ನಾವು ಆಹಾರವನ್ನ ತಗೋಬೇಕು. ದಿಸ್ ಇಸ್ ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್. ನಾವು ಅಗಿಯೋದನ್ನೇ ಮರ್ತು ಬಿಟ್ಟಿದೀವಿ ಮಾಸ್ಟರ್ಸ್. ನುಂಗುತ್ತಾ ಇರ್ತೀವಿ ಅಲ್ವಾ? ಮಗುಗೆ ಬೈತೀವಿ, ಎಷ್ಟೊತ್ ಬಾಯಲ್ಲಿ ಇಟ್ಕೊಂಡಿರ್ತೀಯ, ನುಂಗು ಬೇಗ ಅಂತ ಅನ್ಬಿಟ್ಟು. ತಪ್ಪು ಮಾಡೋದ್ ನಾವು, ಅದಕ್ಕೆ ಬೈತಿರ್ತೀವಿ ನಾವು. 32 ಸಲ ಜಗಿಬೇಕಂತೆ ಊಟವನ್ನು. ಅದಕ್ಕೆ ಸ್ವಲ್ಪ ಊಟವನ್ನು ತಗೋಬೇಕಂತೆ. 2 ಕಡೆನೂ ಅಗದು 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 ಅದು ನಮ್ಮ ಲಾವಾರಸದೊಂದಿಗೆ, ನಮ್ಮ ಬಾಯಿನಲ್ಲಿ ಸಲೈವ ಏನಿದೆ ಆ ಸಲವೆಯ ಜೊತೆಗೆ ಅದು ಮಿಕ್ಸ್ ಆದಾಗ್ಲೇ ಅದು ಜೀರ್ಣಕ್ರಿಯೆಯಲ್ಲಿ ಸುಲಭವಾಗಿ ಜೀರ್ಣ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಗೊತ್ತಿದೆ ಎಲ್ರಿಗೂನು ಅಲ್ವಾ? ಆಚರಣೆ ತಂದಿದೀವಾ? ತಂದಿಲ್ಲ. ಗುಳುಂ ಸ್ವಾಹಾಯ ನಮಃ ಆಯ್ತು, ಬಗಾಗ ಬಗ 2 ತುತ್ತಿಂದ ನೀರ್ ಕುಡ್ದ ವರ್ಡ್ ಮುಗ್ದೋಯ್ತಲ್ಲಿ, ಏನೋ ಮುಗ್ದೋಗ್ತಿದೆ ಅನ್ನೋ ತರ. ಆಮೇಲೆ ಅವ್ರು ಇನ್ನೂ ಒಂದು ವಿಷಯ ಹೇಳ್ತಾರೆ. ಆಧ್ಯಾತ್ಮದಲ್ಲಿ ನಾವು ಉನ್ನತ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಮನುಷ್ಯನಿಗೆ ಬೇಕಾಗಿರೋದು 1 ಅಥವಾ 2 ಊಟ ಅಷ್ಟೇ ಅಂತೆ. ನಾವು ಅದನ್ನ 4 ಮಾಡ್ಕೊಂಡ್ಬಿಟ್ಟಿದೀವಿ. ಸಂಜೆ ಒಂದು ಸ್ನಾಕ್ಸ್ ಬ್ರೇಕ್ ಅಲ್ವಾ, 4 ಊಟ ಮಾಡ್ಕೊಂಡ್ಬಿಟ್ಟಿದೀವಿ. ಸ್ನಾಕ್ಸ್ ಒಂಚೂರು ತಗೋ. ರಾತ್ರಿ ಊಟ ಮಾಡ್ತೀವಲ್ವಾ, ಅದು ಮುಂಚೆ ಒಂಚೂರು ಸ್ನಾಕ್ಸ್ ತಿನ್ನೋಣ. 4 ಹೊತ್ತು ಊಟ ಮಾಡ್ಕೊಂಡಿದೀವಿ. ನಾನು ಈ ಮುಂಚೆ ನಿಮ್ಗೆ ಕ್ಲಾಸ್ ಮಾಡಿದ್ದೆ, ರೋಗಿ ಭೋಗಿ ಯೋಗಿ ಅನ್ನೋದು ಮಾಡಿದಾಗ ಹೇಳಿದ್ದೀನಿ. 1 ಹೊತ್ತು ತಿನ್ನುವವನು ಯೋಗಿ, 2 ಹೊತ್ತು ತಿನ್ನುವವನು ಭೋಗಿ, 3 ಹೊತ್ತು ತಿನ್ನುವವನು ರೋಗಿ. ನಮ್ಗೇನ್ ಹೇಳ್ಬೇಕು? ನಾವು 4 ಹೊತ್ತು ತಿಂತೀವಲ್ವಾ, ಕೊತ್ಕೊಂಡು ಹೋಗಿ ಅಷ್ಟೇನೆ. 4 ಹೊತ್ತು ತಿಂತಿದೀವಿ ನಾವು. ದೇಹಕ್ಕೆ ಎಷ್ಟು ಬೇಕು ಅಂದ್ರೆ ಏನ್ ಗೊತ್ತಾ ಮಾಸ್ಟರ್ಸ್, ಈ ನಮ್ಮ ಭೌತಿಕ ದೇಹ ಪ್ರತಿ ಒಂದು ವಿಷಯವನ್ನು ನಮ್ಮ ಹತ್ರ ಕಾನ್ವರ್ಸೇಷನ್ ಅಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ. ದೇಹ ನಾವು ಹೆಚ್ಚು ಊಟ ಮಾಡ್ದಾಗ್ಲ, ಇಲ್ಲ ಇದು ನನ್ನ ಕೈಯಲ್ಲಿ ಆಗಲ್ಲ ಡೈಜೆಷನ್ ಮಾಡಕ್ಕೆ, ಸ್ಟಾಪ್ ಮಾಡು, ಇದು ಹೊಟ್ಟೆ ತುಂಬೋಗ್ತಿದೆ ಈಗ, ಬೇಡ ನಿಲ್ಸು ಅಂತ ಅದು ನಮ್ಗೆ ಕೊಡ್ತಾ ಇರುತ್ತೆ ಸೂಚನೆಗಳನ್ನ. ಬಟ್ ಅದನ್ನ ಗ್ರಹಿಸುವಂತ ಶಕ್ತಿ, ವ್ಯವಧಾನ ನಮ್ಮಲ್ಲಿ ಇರಲ್ಲ. ಯಾಕಂದ್ರೆ ದೇಹ ಭಾವನೆಯಲ್ಲಿ ಇರ್ತೀವಿ, ಆತ್ಮದೊಂದಿಗೆ ನಾವು ಕನೆಕ್ಟ್ ಆಗಿರಲ್ಲ ನಾವು. ಚೆನ್ನಾಗಿದೆ ಬಿಡು, ಒಂಚೂರು ತಿನ್ಬಿಡೋಣ, ಏನಾಗೋಗುತ್ತೆ, ನಾಳೆಯಿಂದ ಫುಲ್ ಡಯಟ್ ಮಾಡ್ಬಿಡ್ತೀನಿ ನಾನು, ಇವತ್ತಿನೊಂಚೂರು ತಿನ್ಬಿಡೋಣ. ಒಂದು ಮದ್ವೆಗೆ ಹೋದ್ರೆ, ಒಂದು ಫಂಕ್ಷನ್ಗೆ ಹೋದ್ರೆ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ನಮ್ಗೆ ಗೊತ್ತೇ ಆಗಲ್ಲ ಅಂತ ಹೇಳ್ತೀವಿ.
ಯಾಕಂದ್ರೆ ನನ್ನ ಹೊಟ್ಟೆ ನನಗ್ ಗೊತ್ತಾಗದೆ ಪಕ್ಕದವ್ರಿಗೆ ಗೊತ್ತಾಗಕ್ ಸಾಧ್ಯ ಇಲ್ಲ ಮಾಸ್ಟರ್ಸ್. ಆ ಹೊಟ್ಟೆಗೆ ಎಷ್ಟು ಬೇಕು, ಎಷ್ಟು ತಿನ್ಬೇಕು ಅನ್ನೋ ಅರಿವು ನಮ್ಮಲ್ಲಿರ್ಬೇಕು. ದಿಸ್ ಈಸ್ ಆಲ್ಸೋ ಒನ್ ಮೈಂಡ್ಫುಲ್ ಈಟಿಂಗ್. ಚೆನ್ನಾಗಿದೆ ಅಂತ ವಿಪರೀತ ತಿನ್ನೋದಲ್ಲ. ನಾನು ಇಕ್ಕಿಗೈನಲ್ಲಿ ಹೇಳಿದ್ದೆ 80% ಊಟ ಮಾತ್ರ ಸೇರಿಸ್ಬೇಕು, 20% ಸ್ಟಮಕ್ ಅಲ್ಲಿ ಎಂಟಿ ಇರ್ಬೇಕು. ಯಾಕೆ ಎಂಟಿ? ಓವರ್ ಪ್ರೆಷರ್ ಆದಾಗ ನೀವು ಮಿಕ್ಸಿ ಆಗ್ತಾ ಮಿಕ್ಸಿ ಜಾರೆ ಮೇಲ್ಗಡೆ ಎದ್ದು ಬಿಡುತ್ತೆ, ಓವರ್ ಆಯ್ತು ಅಂತ. ಹೌದಾ? ಆ ತರದ್ದು ನಮ್ಮ ಹೊಟ್ಟೆ ಏನಾಗ್ಬೇಕು ಹೇಳಿ ವಿಪರೀತ ತಿಂದಾಗ ನಾವು. ನಮ್ಗೆ ಹಿಂಟ್ ಕೊಡ್ತಿರುತ್ತೆ ಅದು, ಸಾಕು ನಿಲ್ಸು ಅಂತ. ನಾವು ನಿಲ್ಸಲ್ಲ. ಯಾಕೆ? ರುಚಿಗೆ ನಾವು ಒಳಗಾಗಿರ್ತೀವಿ, ರುಚಿಯ ಹಿಂದೆ ಹೊಟ್ಟೋಗ್ತೀವಿ. ಅದು ಚೆನ್ನಾಗಿದೆ, ಇದಕ್ಕೆ ಅದು ರುಚಿ ಅನ್ನೋದು ಬರೀ ದೈಹಿಕವಾಗಿ ಮಾತ್ರನೇ ಅದು. ಎಷ್ಟೋ ಜನ ಹಿಮಾಲಯದಲ್ಲಿ ಊಟ ಇಲ್ಲದಿರನೆ ಬರೀ ಗಾಳಿ ಸೇವನೆಯಲ್ಲಿ, ಸೂರ್ಯನ ಬೆಳಕಿನಲ್ಲಿ ಆ ಎನರ್ಜಿನ ತಗೊಂಡು ಜೀವಿಸ್ತಾ ಇದಾರಂತೆ. ಪತ್ರಿಜಿಯವರು ಹೇಳಿದ್ದು. ಮೋರ್ ದೆನ್ 10,000 ಮೆಂಬರ್ಸ್ ಇದಾರಂತೆ ಹಿಮಾಲಯದಲ್ಲಿ, ಊಟನೇ ಮಾಡಿದ್ರಿ ಇದುವರೆಗೂ. ಅವ್ರಿಗಾಗುತ್ತೆ, ನಮ್ಗೆ ಯಾಕಾಗಲ್ಲ? ಎಲ್ಲಾನು ಆಗುತ್ತೆ ಮಾಸ್ಟರ್ಸ್. ನಾವು ಆಚರಣೆಗೆ ಯಾವ್ದು ತರಲ್ಲ, ಕೇಳಿಸ್ಕೊಳ್ತೀವಿ ಅಷ್ಟೇನೆ. ಎಲ್ಲಾನು ಕೇಳಿಸ್ಕೊಂಡು ಸುಮ್ನೆ ಆಗ್ಬೇಕು. ಆಚರಣೆಗೆ ನಾವು ತರಕ್ಕೆ ಹೋಗೋದಿಲ್ಲ. ನಾವೇನ್ ಮಾಡ್ತೀವಿ ಊಟ ಮಾಡ್ಬೇಕಾದ್ರೆ? ಈಗ ಮನೆಯಲ್ಲಿ ಏನಾದೊಂದು ಸ್ಪೆಷಲ್ ಅಡಿಗೆ ಮಾಡಿರ್ತೀವಿ, ಕರೆಕ್ಟಾ? ನಾವೇನ್ ಮಾಡ್ಬೇಕಂತಂದ್ರೆ ಆ ಊಟನ ಒಂದ್ಸಲ ಹಾಕೊಂಡ್ ತಿಂತೀವಿ, ಇನ್ನೊಂದ್ಸಲ ಹಾಕೊಂಡ್ ತಿಂತೀವಿ, ಮತ್ತೆ ಇನ್ನೊಂದ್ಸಲ ಬಯಸಿದಾಗ ಒಂದ್ ಕ್ಷಣ ನಾವ್ ಯೋಚನೆ ಮಾಡ್ಬೇಕಂತೆ, ಈಗ ನಾನು 3ನೇ ತಿತ್ತು ತಗೊಂಡ್ರೆ ನನ್ನ ಹೊಟ್ಟೆ ಅದನ್ನ ಭರಿಸುತ್ತಾ, ಆಗುತ್ತಾ? ಯಾವಾಗ ನಾವು ಸ್ಟಾಪ್ ಮಾಡ್ತೀವೋ, ಯೋಚನೆಗೆ ಒಳಗಾಗ್ತೀವೋ, ನನ್ನ ಒಳಗಿಂದ ನನಗೆ ಬರುತ್ತೆ, ಬೇಡ, ಸ್ಟಾಪ್ ಮಾಡ್, ತಿನ್ಬೇಡ ಅಂತ ಹೇಳುತ್ತೆ. ನಾವ್ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ, ಗಬ 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 ತಿಂತಾನೇ ಇರ್ತೀವಿ ನಾವು. ಒಂದು ಕ್ಷಣ ನಾವು ಯೋಚಿಸಿ, ಈ ಒಂದು ತಿತ್ತು ನನಗೆ ಅವಶ್ಯಕತೆ ಇದೆಯಾ ಅಂತ ಒಂದು ಕ್ಷಣ ಯೋಚಿಸಿದಾಗ ನಮಗೆ ಕರೆಕ್ಟ್ ಆದ ಆನ್ಸರ್ ಬರುತ್ತೆ, ತಿನ್ಬೇಕಾ ಬೇಡವಾ ಅಂತ. ಮತ್ತೆ ಅಡಿಗೆ ಮಾಡ್ಬೇಕಾದ್ರು ಬಹಳ ಪ್ರೀತಿಯಿಂದ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಅಡಿಗೆ ಮಾಡ್ಬೇಕಂತೆ. ನಾನು ಅಕ್ಕಿ ತೊಳಿತಿದ್ದೀನಿ, ಒಂದೊಂದು ಅಕ್ಕಿಯನ್ನು ತೊಳಿಬೇಕಾದ್ರೂ ನೀರು, ಅಕ್ಕಿ, ನಮ್ಮ ಒಂದು ಸ್ಕಿನ್ ಎಲ್ಲಾನು ಸೇರ್ಬೇಕಂತೆ. ಅದರಲ್ಲಿ ಭಾವನೆ, ಮುಖ್ಯವಾಗಿ ಭಾವನೆಗಳು ಅದರಲ್ಲಿ ಇರ್ಬೇಕಂತೆ. ಮೈಂಡ್ಫುಲ್ ಆಗಿ ತಿನ್ನೋದು ಅಂತಂದ್ರೆ ನಾವು ಆನಂದವಾಗಿ ಎಂಜಾಯ್ ಮಾಡ್ಕೊಂಡು ತಿಂತೀವಲ್ವಾ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀವಿ. ಕರೆಕ್ಟ್ ಅಲ್ವಾ? ನಾವು ಹಬ್ಬದ ದಿನ ಅಡಿಗೆ ಮಾಡಿರ್ತೀವಿ, ಒಬ್ಬಟ್ಟು ತಿಂತೀವಿ, ಎಂಜಾಯ್ ಮಾಡ್ಕೊಂಡು ತಿಂತೀವಿ ನಾವು. ಇವತ್ತು ಒಬ್ಬಟ್ಟು ಚೆನ್ನಾಗಾಗಿದೆಯಲ್ಲ, ತುಪ್ಪ ಹಾಕೊಂಡು ತುಂಬಾ ಚೆನ್ನಾಗಿದೆಯಲ್ಲ, ಅವಾಗ ಬೇರೆ ಆಲೋಚನೆ, ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವಿರ್ತೀವಿ. ಅದಕ್ಕೆ ಹೇಳೋದು ಮೈಂಡ್ಫುಲ್ ಈಟಿಂಗ್. ಇಂತಹ ಒಂದು ಜೀವನವನ್ನ ನಾವು ನಮ್ಮ ಅರಿವಿಲ್ಲದನೆ ಎಷ್ಟೋ ಪ್ರಸ್ತುತ ಕ್ಷಣಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಮಾಸ್ಟರ್ಸ್. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಲ್ವೇ ಇಲ್ಲ ನಾವು. ಇಲ್ಲ ಒಂದು ಗತದಲ್ಲಿ ಇರ್ತೀವಿ, ಇಲ್ಲ ಒಂದು ಫ್ಯೂಚರ್ ನಲ್ಲಿ ಇರ್ತೀವಿ. ಆ ಪ್ರಸ್ತುತನ ಕಳ್ಕೊಂಡ್ಬಿಟ್ಟಿದೀವಿ. ಜೀವನ ಅಂದ್ರೇನೆ ಪ್ರಸ್ತುತ ಕ್ಷಣ ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ. ಆ ಕ್ಷಣದಲ್ಲಿ ನೀ ಇರ್ತೀಯ, ಅದೇ ನಿನ್ನ ಜೀವನ. ಇನ್ನೊಂದು ಮೈಂಡ್ಫುಲ್ ಈಟಿಂಗ್ ಅಂತ ನಾ ಹೇಳಿದೆ. ಹೇಗಪ್ಪ ಅಂದ್ರೆ, ಯಾವಾಗ ನಾವು ಊಟ ಮಾಡ್ಬೇಕಾದ್ರೆ
ಪ್ರತಿ ಒಂದು ಅಕ್ಕೆ ಕಾಳಿನಲ್ಲಿ ಹುದುಗಿರುವಂತಹ ಅದ್ಭುತವಾದ ಎನರ್ಜಿಯನ್ನ ನಾವು ಫೀಲ್ ಮಾಡ್ಬೇಕಂತೆ. ಅದೇನ್ ಮೇಡಮ್ ಹಂಗ ಹೇಳ್ತೀರಾ ಅಂತ ನೀವು ಕ್ವಶನ್ ಬರ್ಬೋದು. ಖಂಡಿತ. ಯಾಕಂದ್ರೆ ಪ್ರತಿ ಒಂದು ಅಕ್ಕಿಯ ಕಾಳಿನಲ್ಲೂ ಏನೇನಿರುತ್ತೆ ಎನರ್ಜಿಸ್? ಸೂರ್ಯನ ಕಾಂತಿ, ಮಳೆ, ಭೂಮಿ, ರೈತನ ಪರಿಶ್ರಮ, ಕಾಲ, ಜೀವಶಕ್ತಿ, ಇವೆಲ್ಲನೂ ಆ ಒಂದು ಅಕ್ಕಿ ಕಾಳಿನಲ್ಲಿ ಇರುತ್ತಂತೆ. ಯಾವಾಗ ನೀವು ನಿಜವಾಗಿಯೂ ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಾಗ ನೀವು ತಿನ್ನುವಂತ ಆಹಾರದಲ್ಲಿ ಈ ಪ್ರತಿ ಒಂದನ್ನು ನೀವು ಗುರುತಿಸಿದ್ದೇ ಆದರೆ, ಈಗ ನಾ ಈ ಅನ್ನವನ್ನು ಇಟ್ಕೊಳ್ತಿದ್ದೀನಿ, ಇದರಲ್ಲಿ ಸೂರ್ಯನ ಕಾಂತಿ ಇದೆ, ಮಳೆ ಇದೆ, ಭೂತಾಯಿಯ ಮಣ್ಣಿನ ಸೊಗಡಿದೆ, ರೈತನ ಪರಿಶ್ರಮ ಇದೆ, ಒಂದು ಆ ಕಾಲ ಇದೆ, ಜೀವನ ಶಕ್ತಿ ಇದೆ ಅಂತ ಅಂದುಕೊಂಡು ನಾವು ತಿಂದಾಗ ಒಂದು ಮೈಂಡ್ಫುಲ್ ಈಟಿಂಗ್ ಪ್ಲಸ್ ಪ್ರೆಸೆಂಟ್ ಮೂಮೆಂಟ್ ಎರಡು ಬರುತ್ತೆ. ಇದೇ ನಿಜವಾದ ಎನ್ಲೈಟ್ಮೆಂಟ್ ಅಂತ ಹೇಳ್ತಾರೆ ಮಾಸ್ಟರ್. ಪ್ರತಿಯೊಂದು ಮತ್ತೆ ಏನ್ ಗೊತ್ತಾ, ಇವೆಲ್ಲ ನೆನೆಸ್ಕೊಂಡಾಗ ಆಟೋಮೆಟಿಕ್ ಆಗಿ ಇನ್ನೊಂದು ನಮ್ಗೇನ್ ಬರುತ್ತೆ, ಕೃತಜ್ಞತೆಯ ಭಾವನೆ ಬರುತ್ತೆ. ನಮ್ಗೆ ಬರುತ್ತಾ ಇಲ್ವೋ? ಎಷ್ಟು ಜನಕ್ಕೆ ಬರುತ್ತೆ? ಇವೆಲ್ಲ ನೆನೆಸ್ಕೊಂಡಾಗ ಖಂಡಿತ ಬರುತ್ತೆ ಕೃತಜ್ಞತೆಯ ಭಾವ. ಗ್ರಾಟಿಟ್ಯೂಡ್ ಈಸ್ ಎ ಮೋಸ್ಟ್ ಪವರ್ಫುಲ್ ಇಂದ ಆಧ್ಯಾತ್ಮಿಕ ಹಾದಿಯಲ್ಲಿರೋರಿಗೆ ಗ್ರಾಟಿಟ್ಯೂಡ್ ಅನ್ನೋದು ಬಹಳ 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 ಮುಖ್ಯವಾದದ್ದು. ಆ ಭಾವನೆ ಇರಬೇಕು ನಮ್ಮಲ್ಲಿ. ಗ್ರಾಟಿಟ್ಯೂಡ್ ಅನ್ನೋ ಭಾವನೆ, ಕೃತಜ್ಞತೆಯ ಭಾವನೆ ನಮ್ಮಲ್ಲಿ ಇರ್ಬೇಕು. ಇದೇ ನಿಜವಾದ ಆತ್ಮಜ್ಞಾನವನ್ನು ಹೊಂದುವುದು. ಆತ್ಮಜ್ಞಾನ ಅಂದ್ರೆ ಬೇರೆ ಏನು ಅಲ್ಲ ಮಾಸ್ಟರ್ಸ್. ಈ ರೀತಿಯಾದ ಪ್ರತಿ ಒಂದನ್ನು ನಾವು ನೆನೆಸ್ಕೊಂಡು ಅವಕ್ಕೆ ನಾವು ಕೃತಜ್ಞತೆಯನ್ನು ಸೂಚಿಸಿದಾಗ್ಲೇ ನಮ್ಮ ಆತ್ಮಜ್ಞಾನ ವೃದ್ಧಿ ಆಗುತ್ತೆ. ಯಾವಾಗ ಅಕ್ಕಿ ಕಾಳಿನಲ್ಲಿ ಇಷ್ಟು ನೋಡಕ್ಕೆ ನೀವು ಸಾಧ್ಯ ಆಗುತ್ತೋ, ಆಟೋಮೆಟಿಕ್ ಆಗಿ ಇಡೀ ವಿಶ್ವವನ್ನೇ ನೀವು ನೋಡಕ್ ಸಾಧ್ಯ ಆಗುತ್ತೆ. ಶ್ರೀ ಕೃಷ್ಣ ಪರಮಾತ್ಮ ಮಣ್ಣು ತಿಂದ ಅಂತ ಅನ್ಬಿಟ್ಟು ಯಶೋಧ ಮಾತೆಗೆ ಗೋಪಿಕೆಯರೆಲ್ಲ ಕಂಪ್ಲೇಂಟ್ ಮಾಡಿದಾಗ ಯಶೋಧ ಮಾತೆ ಕೃಷ್ಣನನ್ನ ಕರೆದು ಎಲ್ಲಿ ಬಾಯಿ ತೋರ್ಸು ಅಂತ ಹೇಳ್ತಾರೆ. ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ ಅಲ್ವಾ? ಕೃಷ್ಣನಿಗೆ ಬಾಯಲ್ಲಿ ಏನ್ ಕಾಣಿಸ್ತು? ಯಶೋಧೆ ಮಾತೆಗೆ ಇಡೀ ಬ್ರಹ್ಮಾಂಡ ಕಾಣಿಸ್ತು. ಅಂದ್ರೆ ಬ್ರಹ್ಮಾಂಡ ಕಾಣಿಸ್ತು ಅನ್ನೋದಕ್ಕೆ ಆ ಯಶೋಧ ಮಾತೆ ಆ ಸ್ಟೇಜ್ ಅಲ್ಲಿ ಇದ್ರು. ಎಲ್ರಿಗೂ ಕಾಣಲ್ಲ ಮಾಸ್ಟರ್ಸ್ ಅದು. ಪಕ್ಕದಲ್ಲೆಲ್ಲ ಗೋಪಿಯರಿದ್ರು ಯಶೋದಮ್ಮ ಕೃಷ್ಣನನ್ನ ದಂಡಿಸಿದಾಗ. ಬಟ್ ಕಾಣಿಸಿದ್ ಯಾರಿಗೆ? ಯಶೋಧ ಮಾತೆಗೆ ಮಾತ್ರನೇ ಬಾಯಿನಲ್ಲಿ ಬ್ರಹ್ಮಾಂಡ ಕಾಣಿಸ್ತು. ಅದೇ ಇನ್ನೊಂದು ಯಾರಿಗೆ? ವಿಶ್ವರೂಪ ದರ್ಶನ ನಮ್ಮ ಅರ್ಜುನನಿಗೆ ಶ್ರೀ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಮಧ್ಯದಲ್ಲಿ ತನ್ನ ವಿಶ್ವರೂಪ ದರ್ಶನವನ್ನು ಕೊಟ್ಟ. ಬಟ್ ಅಲ್ಲಿ ಎಲ್ರು ಇದ್ರು ಅಲ್ವಾ? ಎಲ್ರೂ ಇದ್ರು ಅಲ್ಲಿ. ಧರ್ಮರಾಯ ಇದ್ದ, ಭೀಮ ಇದ್ದ, ನಕುಲ ಸಹದೇವರಿದ್ರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಎಲ್ರು ಇದ್ರು. ಬಟ್ ಕಾಣಿಸಿದ್ದೆ ಯಾರಿಗೆ? ಅರ್ಜುನನಿಗೆ ಮಾತ್ರನೇ ವಿಶ್ವರೂಪ ದರ್ಶನ. ಅಂದ್ರೆ ಭಗವಂತ ಅವನಿಗೊಬ್ಬನು ಕೊಟ್ಟ ಅಂತಲ್ಲ ಮಾಸ್ಟರ್ಸ್ ಇಲ್ಲ ಅರ್ಥ. ಅವನ ಆತ್ಮಜ್ಞಾನದ ಮಟ್ಟ ಆ ಮೇರುಮುಖವಾಗಿತ್ತು. ಅದನ್ನ ನಾವು ಬೆಳೆಸ್ಕೋಬೇಕು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್ ಮಾಸ್ಟರ್ಸ್. ಎಲ್ರು ತಿಂತೀವಿ, ಬಟ್ ಎಷ್ಟು ಜನ ಈ ರೀತಿ ಅನ್ಕೊಂಡ್ ತಿಂತೀವಿ? ಇಲ್ಲಪ್ಪ, ಈ ಅಗಲಿನಲ್ಲಿ ಇಷ್ಟೆಲ್ಲ ಎನರ್ಜಿ ಸೇರಿದೆ, ಅವರೆಲ್ಲ ನಮಗೋಸ್ಕರ ಕೊಟ್ಟಿದ್ದಾರೆ ಅನ್ನೋ ಕೃತಜ್ಞತೆ ಭಾವನೆಯಿಂದ ಗುರ್ತಿಸ್ಕೊಂಡು ನಾವ್ ಎಲ್ಲಿ ಊಟ ಮಾಡ್ತಿದೀವಿ? ಇವತ್ತಿನಿಂದ ಈ ಒಂದು ಮನೋಭಾವವನ್ನು ನಿಮ್ಮ ಡೈಲಿ ಟೈಮ್ ಟೇಬಲ್, ನಿಮ್ಗೆ ಹೇಳಿದ್ನಲ್ಲ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀರಾ ಇಷ್ಟೊಂದ್ ಜನ? ಆ ಟೈಮ್ ಟೇಬಲ್ ಜೊತೆಗೆ ಇದನ್ನು ಒಂದು ಆಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಗಳನಲ್ಲೂ ನಾವು ಸೂರ್ಯಕಾಂತಿ, ಮಳೆ, ಭೂಮಿ, ರೈತನ ಶ್ರಮ, ಕಾಲ, ಜೀವ ಶಕ್ತಿ ಇವೆಲ್ಲವೂ ತುಂಬಿದೆ ಅಂತ ಭಾವನೆ ಮಾಡ್ಕೊಂಡು
ನಾವಿದ್ದಾಗ ಏನಾಗುತ್ತೆ, ಇಡೀ ವಿಶ್ವವನ್ನೇ ನಾವು ನೋಡಬಹುದು. ನಾವು ತಟ್ಟೆಯಲ್ಲಿ ಊಟ ಹಾಕೊಂಡಾಗ ಬರೀ ಅನ್ನ ಅಂತ ನಾವು ನೋಡ್ತೀವಿ ಅಲ್ವಾ, ಅನ್ನ ಇದೆ ಸಾರಿದೆ ಅಂತ. ಇಲ್ಲ, ಯಾವಾಗ ಈ ರೀತಿ ಭಾವನೆ ನಾವು ಬೆಳೆಸ್ಕೊಂಡಾಗ ನಾನು ಹಾಕೊಂಡಿರೋ ತಟ್ಟೆನಲ್ಲಿ ಇಡೀ ಬ್ರಹ್ಮಾಂಡ ಇದೆ ಅಂತ ನಾವು ಗುರ್ಸಕ್ಕೆ ಶುರು ಮಾಡ್ತೀವಿ. ಇಡೀ ಬ್ರಹ್ಮಾಂಡ ಅಡಗಿದೆ ಅಂತ ನಾವು ಗುರ್ಸಕ್ಕೆ ಶುರು ಮಾಡ್ತೀವಿ. ಈ ರೀತಿಯಾದ ಒಂದು ಊಟದ ಮೈಂಡ್ಫುಲ್ನೆಸ್ ಈಟಿಂಗ್ ನಮ್ಮದಾಗ್ಬೇಕು. ಆಮೇಲೆ ಹಸಿವಿನಲ್ಲಿ 2 ರೀತಿಯಾದ ಹಸಿವು. ಒಂದು ಭಾವೋದ್ವೇಗದ ಹಸಿವು, ಇನ್ನೊಂದು ಶಾರೀರಿಕ ಹಸಿವು. ಹಸಿವು ದೇಹದ ಹೊಟ್ಟೆ ಹಸ್ದಾಗ ಮಾತ್ರ ಊಟ ಮಾಡ್ತೀವಿ, ಅದೊಂದು ನಮಗೆ ಗೊತ್ತಿದೆ, ಶಾರೀರಿಕ ಹಸಿವು ಅದು. ಅವಾಗೇನಾಗುತ್ತೆ, ಹೊಟ್ಟೆ ನಮ್ಗೆ ಹೇಳುತ್ತೆ ಹೊಟ್ಟೆ ಹಸಿದೆ ಊಟ ಹಾಕು ಅಂತ ಅಂದ್ಬಿಟ್ಟು, ಅವಾಗ ಏನ್ ಮಾಡ್ತೀವಿ, ನಾವು ಊಟವನ್ನ ಹಾಕ್ತಿವಿ. ಇದು ಶಾರೀರಿಕ ಹಸಿವು. ಭಾವೋದ್ವೇಗದ ಹಸಿವು, ಏನು ಭಾವೋದ್ವೇಗದ ಹಸಿವು ಅಂತಂದ್ರೆ, ಕೆಲವ್ರು ಹೇಳ್ತಾರಲ್ಲ, ನನ್ಗೆ ಲೈಫಲ್ಲಿ ತುಂಬಾ ಬೇಜಾರಾದ್ರೆ ನಾನು ವಿಪರೀತವಾಗಿ ಊಟ ಮಾಡ್ಬಿಡ್ತೀನಿ, ನನಗ್ ಕೋಪ ಬಂದಾಗ ನಾನು ಚೆನ್ನಾಗಿ ತಿಂದ್ಬಿಡ್ತೀನಿ. ಕೇಳಿದೀರಾ ಮಾಸ್ಟರ್ಸ್ ಈ ತರ ಎಲ್ಲ ಡೈಲಾಗ್ಸ್ ಎಲ್ಲಾನು? ಇದು ಭಾವೋದ್ವೇಗದ ಹಸಿವು. ಇಲ್ಲೂ ಕೂಡ ನಮ್ಮ ಮನಸ್ಸು ಮಾಡುವ ಮಾಯೆಗೆ ನಾವು ಒಳಗಾಗಿರ್ತೀವಿ. ಈಗ ನನಗೆ ಊಟ ಮಾಡಿರ್ತೀನಿ, ಊಟ ಮಾಡಿ ಬಂದ್ಮೇಲೆ ನಂಗೆ ಯಾಕೋ ಏನೋ ತಿನ್ಬೇಕು ಅನ್ನಿಸ್ತಾ ಇದೆ, ಏನೋ ತಿನ್ಬೇಕಂತ ಇದೆ ಅಂತ ನಾವ್ ಹೇಳ್ತೀವಿ. ಅದು ನಿಜವಾದ ದೈಹಿಕ ಹಸಿವು ಅಲ್ಲ ಮಾಸ್ಟರ್ಸ್, ಅದು ನಮ್ಮ ಚಪಲಕ್ಕೆ ನಾವು ತಿನ್ನೋದು. ಅಯ್ಯೋ ಒಂಚೂರ್ ಮಿಕ್ಸ್ಚರ್ ಇದ್ರೆ ಚೆನ್ನಾಗಿರೋದಲ್ವಾ, ಒಂಚೂರ್ ತಿನ್ಬಿಟ್ಟಿದ್ರೆ ಅಲ್ಲಿಗೆ ಫುಲ್ ಆಗೋಗಿರೋದು, ಒಂಚೂರ್ ಚಿಪ್ಸ್ ಇದ್ರೆ ಚೆನ್ನಾಗಿರೋದು. ಅಲ್ಲಿ ನಾವು ನೋಡ್ಕೋಬೇಕು ನಿಜವಾದ ಹೊಟ್ಟೆ ಹಸಿವು ಶಾರೀರಿಕೋ ಅಥವಾ ನಮ್ಮ ದೇಹದ, ನಮ್ಮ ನಾಲಿಗೆ ಚಪಲಕ್ಕೋ ಅಂತ ನಾವು ಗುರ್ತಿಸ್ಬೇಕಲ್ಲಿ. ಅವಾಗ ಎಚ್ಚೆತ್ಕೋಬೇಕು ನಾವು, ಓಹೋ ಇದು ನನಗೆ ಬರ್ತಿರೋದು ನನ್ನ ನಾಲಿಗೆಯ ಚಪಲಕ್ಕೆ ಬರ್ತಿದೆ ಅಂತ ನಾವಲ್ಲಿ ಅವಾಯ್ಡ್ ಮಾಡ್ಬೇಕು. ಕೆಲವ್ರಂತೆ ನಂಗೆ ಹೊಟ್ಟೆ ಹಸಿತಿದೆ ಅಂತ, ನಾನು ಅಂತೀನಿ ಮನೇಲಿ, ನನ್ ಮಗ್ಳು ಯಾವಾಗ ಅಂತಾಳೆ, ಹೊಟ್ಟೆ ಹಸಿತೆ ಮನೆ ನೋಡು, ಅನ್ನ ಸಾರು ಎಲ್ಲ ರೆಡಿ ಆಗಿದೆ ಊಟ ಮಾಡು. ನಂಗೆ ಆತರ ಹೊಟ್ಟೆ ಹಸಿವಲ್ಲ, ಮತ್ತೆ ಇನ್ಯಾವ ತರ ಹೊಟ್ಟೆ ಹಸಿವು, ನಂಗೆ ಯಾಕೋ ಮ್ಯಾಗಿ ತಿನ್ಬೇಕು ಅನ್ನಿಸ್ತಾ ಇದೆ, ನಂಗೆ ಯಾಕೋ ಚಿಪ್ಸ್ ತಿನ್ಬೇಕು ಅಂತ, ನಂಗೆ ಯಾಕೋ ಚುರುಮುರಿ ತಿನ್ಬೇಕು ಅನಿಸ್ತಾ ಇದೆ. ಅವಾಗ ಅದು ನಾಲಿಗೆಯ ಚಪಲ, ಹೊಟ್ಟೆ ಕೇಳೋ ಹಸಿವಲ್ಲ ಅದು, ನಾಲಿಗೆಯ ಚಪಲಕ್ಕೆ ನಾವು ಆ ಊಟವನ್ನ ಕೇಳ್ತಿದೀವಿ. ಅದನ್ನ ನಾವು ಗುರ್ತಿಸ್ಬೇಕು ಮಾಸ್ಟರ್ಸ್. ಅವಾಗ ನಾವ್ ಹೇಳ್ಕೋಬೇಕು, ನಮ್ಗೆ ಇದು ಭಾವೋದ್ವೇದ ಹಸಿವ ಅಥವಾ ಶಾರೀರಿಕವಾದ ಹಸಿವ ಅನ್ನೋದನ್ನ ಯಾರೋ ಅಕ್ಕಪಕ್ಕದವ್ರು ಬಂದು ಗುರ್ಸಿ ಹೇಳಕ್ ಆಗಲ್ಲ, ನಮಗ್ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ನಾ ಹೇಳಿದ್ನಲ್ಲ ಈ ಮುಂಚೆ, ಕೆಲವ್ರಿಗೆ ಕೋಪ ಬಂದ್ರೆ, ಕೆಲವ್ರಿಗೆ ಮನಸ್ಸಿಗೆ ಬಹಳ ಬೇಜಾರಾದ್ರೆ, ಏನೋ ಗೊತ್ತಿಲ್ಲ ಬಹಳ ಬೇಜಾರಾಗ್ತಿತ್ತು, ಚೆನ್ನಾಗ್ ತಿನ್ಬಿಟ್ಟೆ ನಾನು ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ಆತರ ಆಯ್ತು, ಅವರ ಭಾವೋದ್ವೇಗಕ್ಕೆ ಒಳಗಾಗಿರ್ತಾರೆ ಅವರು. ಅಲ್ಲೇನೋ ಭಾವೋದ್ವೇಗ ಬಂದು ಏನೋ ಖಾಲಿ ಆಗಿರುತ್ತೆ, ಆ ಖಾಲಿ ಆಗಿದ್ದನ್ನ ತುಂಬಿಸ್ಕೊಳಕ್ ಏನ್ ಮಾಡ್ತೀವಿ ನಾವು, ಊಟದ ರೀತಿಯಲ್ಲಿ ಅದನ್ನ ಸೇವಿಸ್ತಾ ಹೋಗ್ತೀವಿ, ದೇಹಕ್ಕೆ ಕೊಡ್ತಾ ಹೋಗ್ತೀವಿ. ಈ ರೀತಿ ನಾವು 24/7 ನಾವು ಕೆಲಸ ಕೊಡ್ತಾನೇ ಹೋದ್ರೆ ನಮ್ಮ ಜೀರ್ಣಾಂಗ ಕ್ರಿಯೆಗಳು ಹೀಗೆ ತಾನೇ ಕೆಲಸ ಸುಲಲಿತವಾಗಿ ಮಾಡಕ್ ಸಾಧ್ಯ ಹೇಳಿ. ಅದಕ್ಕೂ ಬ್ರೇಕ್ ಬೇಕಲ್ವಾ, ಅದಕ್ಕೂ ವಿಶ್ರಾಂತಿ ಬೇಕಲ್ವಾ.
ಅದಕ್ಕೆ ನಾವು ಹಸಿವು ಹೊಟ್ಟೆಯಿಂದ ಬಂದಿದ್ಯೋ ಅಥವಾ ಮನಸ್ಸಿನಿಂದ ಬಂದಿದ್ಯಾ ಅಂತ ಯೋಚನೆ ಮಾಡ್ಬೇಕು. ಭಾವೋದ್ವೇಗಗಳೆಲ್ಲ ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ ಬರುತ್ತೆ ಎಲ್ಲಾನು, ಅಲ್ವಾ? ಅವಾಗ ಯೋಚನೆ ಮಾಡ್ಬೇಕು, ಮನಸ್ಸಿನಿಗೆ ಆಹಾರ ಬೇಕಾಗಿದ್ಯಾ, ಹೊಟ್ಟೆಗೆ ಆಹಾರ ಬೇಕಾಗಿದ್ಯಾ ಅನ್ನೋದನ್ನ ಗಮನಿಸಿ ಹೊಟ್ಟೆಗ್ ಬೇಕಾದ್ರೆ ಹೊಟ್ಟೆಗ್ ಮಾತ್ರ ಹಾಕ್ಬೇಕು. ಮನಸ್ಸಿಗೆ ಏನಾದ್ರು ಬೇಜಾರಾಯ್ತು ಅಂದ್ರೆ ಊಟ ಅಲ್ಲ, ಧ್ಯಾನ ಮಾಡಿ, ಒಂದ್ ಒಳ್ಳೆ ಕ್ಲಾಸ್ ಅನ್ನ ಕೇಳಿ, ಒಂದು ಪುಸ್ತಕವನ್ನು ಓದಿ. ಅದು ಮನಸ್ಸಿಗೆ ಆಹಾರ, ಆತ್ಮಕ್ಕೆ ಆಹಾರ ಆಗುತ್ತೆ ಅವೆಲ್ಲಾನು. ನಾವೇನ್ ಅನ್ಕೊಳ್ತೀವಿ, ತಿಂದ ತಕ್ಷಣ ನಮ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಅನ್ಕೊಳ್ತಿಲ್ಲ. ಭಾವೋದ್ವೇಗಗಳಿಗೆ ಆಹಾರ ಪರಿಹಾರ ಅಲ್ಲವೇ ಅಲ್ಲ. ಅದನ್ನ ನಾವೇನ್ ಮಾಡ್ಬೇಕು, ಅವಾಗ ಭಾವೋದ್ವೇಗ ಬಂದನ ನಮ್ಮ ಆಲೋಚನೆಗಳನ್ನ ಡಿವಿಯೇಟ್ ಮಾಡ್ಕೋಬೇಕು ಬೇರೆ ಕಡೆಗೆ. ನಾ ಹೇಳಿದ್ನಲ್ಲ, ಒಂದು ಧ್ಯಾನ ಮಾಡೋದು, ಇಲ್ಲ ಒಂದು ಒಳ್ಳೆ ಸಂಗೀತ ಕೇಳೋದು, ಇಲ್ಲ ಟಿವಿನಲ್ಲಿ ಯಾವ್ದೋ ಒಂದು ಮಕ್ಕಳದು ಪ್ರೋಗ್ರಾಮ್ ಬರ್ತಿದೆ ಕಾಮಿಡಿದು, ನಗೋ ತರದ್ದು, ಆ ತರದ್ದು ನಾವು ಮೈಂಡ್ ನ ಡೈವರ್ಟ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಾಗ ಏನಾಗುತ್ತೆ, ಈ ತಿನ್ನುವಂತ ಒಂದು ಹ್ಯಾಬಿಟ್, ಏನೋ ತಿನ್ಬೇಕು ಅದಕ್ಕೆ ಕಡಿವಾಣ ಬೀಳುತ್ತೆ. ಮತ್ತೆ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು ಅಂತಂದ್ರೆ ನಾವು ದಿನನಿತ್ಯ ಮಾಡುವಂತ ಕೆಲಸದಲ್ಲಿ ಧ್ಯಾನವನ್ನು ಆಡ್ ಮಾಡ್ತಾ ಹೋಗ್ಬೇಕು. ಹೇಗೆ ಮೇಡಮ್ ಅಂತ ಕೇಳ್ಬೋದು. ಅಡಿಗೆ ಮಾಡಕ್ಕಿಂತ ಮುಂಚೆ ಸ್ಟವ್ ನ ನೀಟಾಗಿ ತೊಳೆದು ಒರೆಸಿ ಅದಕ್ಕೊಂದು ನಮಸ್ಕಾರ ಮಾಡಿ 2 ನಿಮಿಷ ನಿಮ್ಮ ಉಸಿರಾಟವನ್ನ ನೀವು ಗಮನಿಸ್ಕೊಳ್ಳಿ. ಉಸಿರು ಒಳಗೆ ಹೋಗುತ್ತೆ, ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ, ಅಲ್ವಾ? ಅಕ್ಕಿ ತೊಳಿಬೇಕಾದ್ರೆ ಆ ರೈತನ ನೆನೆಸ್ಕೊಳ್ಳಿ, ಆ ಪಂಚಭೂತಗಳನ್ನ ನೆನೆಸ್ಕೊಳ್ಳಿ, ನೀರನ್ನ ಹಾಕಿ ತೊಳೆದು ಅಲ್ಲಿ 2 ಸೆಕೆಂಡ್ ಉಸಿರಾಟವನ್ನ ಗಮನಿಸಿ, ಅಲ್ಲಿ ಧ್ಯಾನ ಸೇರಿದಂಗ. ಕರೆಕ್ಟ್ ಅಲ್ವಾ? ಊಟ ಮಾಡೋಕ್ಕಿಂತ ಮುಂಚೆ ತಟ್ಟೆನಲ್ಲಿ ಇಟ್ಕೊಂಡಾಗ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತೀವಿ. ನೆನೆಸ್ಕೊಳ್ಳಿ ದೇವ್ರನ್ನ ನೆನೆಸ್ಕೊಂಡು ಅಲ್ಲಿ ಯಾರ್ಯಾರದ ಒಂದು ಶ್ರಮ ಇದೆಯೋ, ಪಂಚಭೂತಗಳಿದೆಯೋ ಅದಕ್ಕೆಲ್ಲ ಒಂದು ನೆನೆಸಿ ಅದಕ್ಕೆ ಒಂದು ಕೃತಜ್ಞತೆಯ ಭಾವನೆಯನ್ನು ಸಲ್ಲಿಸಿ 2 ಕ್ಷಣ ಕಣ್ಣು ಮುಚ್ಚಿ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳ ಮಧ್ಯದಲ್ಲಿ ನಾವು ಧ್ಯಾನವನ್ನು ಹೇಗೆ ಆಡ್ ಮಾಡ್ಕೊಂಡು ಹೋಗೋದು ಅನ್ನೋದು ಟೆಕ್ನಿಕ್ ಇದೆ. ಎಲ್ಲ ಹೋಗ್ಬೇಕಾಗುತ್ತೆ ನಾವು ಹೊರಗಡೆಗೆ, ಎಲ್ಲ ರೆಡಿ ಆಗ್ತೀವಿ, 2 ನಿಮಿಷ ಕುತ್ಕೊಂಡು ನಮ್ಮ ಉಸಿರನ್ನ ಗಮನಿಸಿ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಹೋಗಿ. ಇದು 1 ದಿನ 2 ದಿನ ಅಲ್ಲ, ಇದು ಡೈಲಿ ರೊಟೀನ್ ಲೈಫ್ ಆಗ್ಬೇಕು. ನಮ್ಗೆ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಧ್ಯಾನವನ್ನು ಹೇಗೆ ಆಡ್ ಮಾಡ್ಕೊಳ್ಳೋದು. ಯಾಕಂದ್ರೆ ಧ್ಯಾನಕ್ಕೆ ಅಂತ ಇಡೀ ದಿನ ಕುತ್ಕೊಳಕ್ ಆಗಲ್ಲ, ಮನೇಲಿ ಕೆಲಸಗಳಿರುತ್ತೆ ಅಲ್ವಾ? ಭೌತಿಕ ಪರವಾದ ಕೆಲಸಗಳ ಜೊತೆಗೆ ಆಧ್ಯಾತ್ಮಿಕ ಪರವಾದ ಕೆಲಸಗಳು ಮಾಡ್ಬೇಕಾದ್ರೆ ಪ್ರತಿಯೊಂದ್ರಲ್ಲೂ ಧ್ಯಾನವನ್ನ ಆಡ್ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ, ಧ್ಯಾನದಲ್ಲಿ ನಾವಿದ್ದಾಗ ಏನಾಗುತ್ತೆ, ನಾವು ಪ್ರಸ್ತುತ ಕ್ಷಣದಲ್ಲಿ ಮೈಂಡ್ಫುಲ್ನೆಸ್ ಲೈಫ್ ನ ನಾವು ಲೀಡ್ ಮಾಡ್ತೀವಿ. ಮತ್ತೆ ಇನ್ನೊಂದು, ಸಾಕು ಅನ್ನೋದು ನಮ್ಗೆ ಒಂದು ದೊಡ್ಡ ವರ. ಅದು ಸಾಮಾನ್ಯ ಸಾಕು ಅನ್ನೋದೇ ಇಲ್ಲ ನಾವು, ಅಲ್ವಾ? ಯಾವಾಗ್ಲೂ ನಾವು ಬೇಕು 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 ಅಂತಾನೇ ಇರ್ತೀವಿ ನಾವು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇನೆ. ಇಷ್ಟು ಬಂದಿರುತ್ತೆ, ಇನ್ನೊಂದ್ ಚೂರು ಬಂದ್ಬಿಟ್ಟಿದೆ ಚೆನ್ನಾಗಿರೋದಲ್ವಾ? ಆ ಚೂರು ಬಂದಾಗ್ಲೇ ಇನ್ನೊಂದ್ ಚೂರು ಅದಕ್ಕೆ ಇನ್ನೊಂದ್ ಸ್ವಲ್ಪ ಆಡ್ ಆಗ್ಬೇಕಾಗಿತ್ತು. ಈ ರೀತಿ ಸಾಕು ಅಂತ ಯಾರಿಗ್ ಬಂದಿದ್ಯೋ ಅದು ವರ ಅಂತೆ ನಮಗ್ ಬಂದಿರೋದು ಲೈಫಲ್ಲಿ. ಅದನ್ನ ನಾವು ಬೆಳೆಸ್ಕೋಬೇಕು. ನನಗ್ ಸಾಕು, ಊಟದ ವಿಷಯದಲ್ಲೇ ಆಗ್ಬಹುದು, ಆಲೋಚನೆಗಳೇ ಆಗಬಹುದು, ಅಥವಾ ಭೌತಿಕವಾಗಿ ನಾವು ಜೀವನ ಮಾಡ್ತಿದೀವಿ ಅದರಲ್ಲೂ ಸಹಿತ ಅಷ್ಟೇನೆ. ಈ ಸಾಕು ಅನ್ನೋದನ್ನ ನಾವು ನಮ್ಮೊಟ್ಟಿಗೆ ನಾವು ಅದನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಯಾವಾಗ ಸಾಕು ಅನ್ನೋ ಪದ ಬರುತ್ತೋ
ಆಟೋಮೆಟಿಕ್ ಆಗಿ ಕೊಡುವಂತಹ ಮನೋಭಾವನೆ ನಿಮಗೆ ಬೆಳೀತಾ ಹೋಗುತ್ತೆ, ಕೊಡ್ತಾ ಹೋಗ್ತೀರಾ. ಪ್ರಕೃತಿ, ಆ ಯೂನಿವರ್ಸ್ ಯಾವತ್ತೂ ನನಗ್ ಬೇಕು ಬೇಕು ಅಂತ ಮಾತ್ರ ಏನು ಪಡೆಯಲ್ಲ, ಎಲ್ಲ ನಮ್ಗೆ ಕೊಡ್ತಾನೆ ಬಂದಿದೆ ಅದು ಅಲ್ವಾ. ಆ ಕೊಡುವಂತಹ ಒಂದು ಮನೋಭಾವ ನಮ್ಮದಾಗ್ಬೇಕು ಅಂದ್ರೆ ಏನು ಮಾಡ್ಬೇಕು, ಈ ಸಾಕು ಅನ್ನೋದನ್ನ ನಾವು ನಮ್ಮಲ್ಲಿ ಬೆಳೆಸ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು ನಾವು. ಸಾಕು ಅನ್ನೋದನ್ನ, ಸಾಕು ಎಂದವ ಸಾಹುಕಾರ, ಖಂಡಿತ ಅವನೇ ಸಾಹುಕಾರ. ಯಾಕಂದ್ರೆ ದೇಹ ಭಾವನೆಯಲ್ಲಿದ್ದಾಗ ಈ ಸಾಕು ಅನ್ನೋ ಪದ ನಮಗ್ ಬರಲ್ಲ, ಬೇಕು ಅಂತಾನೆ ಬರುತ್ತೆ. ಬೇಡಿಕೆ, ಭಿಕ್ಷೆ ಎತ್ತೋದೆ ಯಾವಾಗ್ಲೂ. ನಂಗೆ ಅದು ಬೇಕು, ಇದು ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು, ಬೇಕು 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 ಬೇಕು. ಅದೇ ನೀವು ಆತ್ಮಪರವಾಗಿ ಜೀವಿಸಿದ್ದೆ ಆದರೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋ ಭಾವನೆಯಿಂದ ನೀವು ಇದ್ದಿದ್ದೆ ಆದ್ರೆ, ಈ ಸಾಕು ಅನ್ನೋದು ಬೇಗನೆ ಬರುತ್ತೆ. ನಾವು ನೋ ಥ್ಯಾಂಕ್ಸ್, ಸಾಕು. ಆಹಾರ ನಮ್ಗೆ ಆಧ್ಯಾತ್ಮಿಕವಾದ ಪಾಠವನ್ನು ಕಲಿಸುತ್ತೆ. ನಾವು ತಗೊಳ್ಳುವಂತಹ ಆಹಾರ ಯಾವ್ದಾವ್ದಪ್ಪ ಅದು ಅಂದ್ರೆ, ಒಂದು ಸ್ವೀಕರಿಸುವುದು, ಎರಡನೇದು ಕೃತಜ್ಞತೆಯ ಭಾವನೆ, ಮೂರನೇದು ಪರಸ್ಪರ ಅನುಸಂಧಾನ, ನಾಲ್ಕನೇದು ಪ್ರಸ್ತುತ ಕ್ಷಣದಲ್ಲಿ ಇರುವುದು. ನೋಡಿ ಮಾಸ್ಟರ್ಸ್, ನಾವೇನೋ ಬೇಕಾಬಿಟ್ಟಿಯಾಗಿ ತಿನ್ಬಿಡ್ತೀವಿ. ಆಹಾರ ನಮ್ಗೆ ಏನೇನ್ ಕಲ್ಸುತ್ತೆ ನೋಡಿ. ಸ್ವೀಕೃತ ಮನೋಭಾವ ಬೆಳೆಸುತ್ತೆ ನಮ್ಗೆ, ಪ್ರತಿಯೊಂದನ್ನು ಸ್ವೀಕಾರ ಮಾಡ್ಬೇಕು ಅನ್ನೋದು. ಇನ್ನೊಂದು ಕೃತಜ್ಞತೆಯನ್ನು ತರಿಸ್ತೀನಿ. ನಾ ಹೇಳಿದ್ನಲ್ಲ, ಆ ಪಂಚಭೂತಗಳ ಜೊತೆಗೆ ರೈತನ ಶ್ರಮವನ್ನು ಸೇರಿಸಿ ನಾವು ನೆನೆಸ್ಕೊಂಡಾಗ ಏನಾಗುತ್ತೆ, ಅವರಿಗೆ ಆಟೋಮೆಟಿಕ್ ಆಗಿ ಮನಸ್ಸಿಂದ ಕೃತಜ್ಞತೆಯ ಭಾವನೆ ಬರುತ್ತೆ ನಮ್ಮಲ್ಲಿ. ಅದಾದ್ಮೇಲೆ ಪರಸ್ಪರ ಅನುಸಂಧಾನ ಆಗ್ತೀವಿ. ರೈತ ಎಲ್ಲೋ ಇದ್ದಾನೆ, ಬಟ್ ನಾವು ಕೃತಜ್ಞತೆ ಭಾವನೆಯಿಂದ ಏನಾಗುತ್ತೆ, ಅನುಸಂಧಾನ ಆಗ್ತೀವಿ ನಾವು ಅವನು ಬೆಳೆದಂತ ಆಹಾರ. ಯಾಕಂದ್ರೆ ಆ ಆಹಾರದಲ್ಲಿ ಅವನ ಭಾವನೆಗಳ ಸಹಿತ ಸೇರಿರುತ್ತೆ ಅಲ್ಲಿ. ಅವನ ಭಾವನೆ ಏನೇ ಇರ್ಲಿ, ನಾವು ಅವನಿಗೆ ಸಲ್ಲಿಸ್ಬೇಕಾಗಿದ್ದೇನು, ಕೃತಜ್ಞತೆ. ರೈತನಿಗೆ, ಸೂರ್ಯ ರಶ್ಮಿಗೆ ಆಗ್ಬೋದು, ನೀರಿಗೆ ಆಗ್ಬೋದು, ಭೂತಾಯಿಗೆ ಆಗ್ಬೋದು, ಜೀವಶಕ್ತಿ ಆದಂತಹ ಈ ಕಾಸ್ಮಿಕ್ ಎನರ್ಜಿಗೆ ಆಗ್ಬೋದು. ನಾವು ಅನುಸಂಧಾನರಾಗ್ತಾ ಹೋಗ್ತೀವಿ ಅವ್ರ ಎಲ್ಲಾರ ಜೊತೆಗೂ ನಾವು. ಇವೆಲ್ಲ ಆದ್ಮೇಲೆ ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತೀವಿ ಅಲ್ವಾ. ಅವೆಲ್ಲ ಇದ್ಮೇಲೆ ಇವೆಲ್ಲ ಬಂದೇ ಬರುತ್ತೆ. ಆ ರೀತಿಯಾಗಿ ಈ ತರ ಒಂದು ಭಾವನೆಗಳೆಲ್ಲ ನಮ್ಮಲ್ಲಿದ್ದಾಗ, ನಾವು ಒಂದೊಂದು ತುತ್ತನ್ನು ತಿನ್ಬೇಕಾದ್ರೂ ಈ ಭಾವನೆಗಳ ಸಮೇತ ನಾವು ಸೇವಿಸ್ತೀವಂತೆ. ಸ್ವೀಕಾರ, ಕೃತಜ್ಞತೆ, ಪರಸ್ಪರ ಅನುಸಂಧಾನ, ಪ್ರೆಸೆಂಟ್ ಮೂಮೆಂಟ್, ಈ ಭಾವನೆಗಳನ್ನ ನಾವು ಆ ತುತ್ತಿನಲ್ಲಿ ಸೇವಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಊಟ ಹೋಗುವುದಕ್ಕೆ ಮುಂಚೆ ನೀವು ಒಂದು ಕ್ಷಣ ನಿಮ್ಮನ್ನ ನೀವು ಪ್ರಶ್ನಿಸ್ಕೊಳ್ಳಿ, ಊಟ ಮಾಡ್ತಿರೋದು ಯಾರು, ನೀನಾ ಅಥವಾ ಯಾರು? ದೇಹ ಭಾವನೆ ಸ್ಥಿತಿಯಲ್ಲಿದ್ದಾಗ ನಾನು ಗಾಯತ್ರಿ ಅಂತ ಬರುತ್ತೆ. ಆತ್ಮಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ, ನಾವಲ್ಲಿ ಬರೀ ಪ್ರೇಕ್ಷಕರಾಗಿರ್ತೇವೆ, ಊಟ ಮಾಡೋರೇ ಬೇರೆ ಇರ್ತಾರಲ್ಲಿ. ಆತ್ಮ ಭಾವನೆಯಿಂದ ನೋಡ್ಬೇಕು, ಯಾರು ಊಟ ಮಾಡ್ತಿರೋದು, ನಾನಾ? ರಮಣ ಮಹರ್ಷಿ ಅದಕ್ಕೆ ಎಲ್ರಿಗೂ ಹೇಳಿದ್ದು, ಫಸ್ಟ್ ಮೊದಲು ನಾನು ಯಾರು ಅಂತ ನೀನ್ ತಿಳ್ಕೊ ಅಂತ ಹೇಳಿದ್ದು. ಈ ಭೂಮಿ ಮೇಲೆ ನಾವು ಜನ್ಮ ತಗೊಂಡು ಬಂದ ಮೇಲೆ ಈ ಲೌಕಿಕ ಜಗತ್ತಿನಲ್ಲಿ ನಾವು ಜೀವಿಸ್ತಿದೀವಿ ಅಂದ್ರೆ ಆವಾಗ ನಮಗೆ ಈ ದೇಹಕ್ಕೆ ಒಂದು ಹೆಸರು ಅನ್ನೋದು ಬಂತು ಮಾಸ್ಟರ್ಸ್ ಅಲ್ವಾ. ಅದಕ್ಕೆ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಊಟ ಮಾಡ್ತಿರೋದು ಯಾರು ಅಂತ ಕ್ವಶನ್ ನಿಮಗ್ ನೀವ್ ಹಾಕೋಬೇಕು. ನಾನು ಅಂದ್ರೆ ಯಾರು?
ಈ ದೇಹ ಅಲ್ಲ, ನನ್ನ ಆತ್ಮ ಅನ್ಕೊಂಡಾಗ ಏನಾಗುತ್ತೆ, ನಾವು ಮಾಡ್ಬೇಕಾದ್ರೆ ಊಟವನ್ನು ಕೂಡ ಅರಿವಿನಿಂದ ಎಷ್ಟು ಬೇಕೋ ಅಷ್ಟು ಮೈಂಡ್ಫುಲ್ನೆಸ್ ಇಂದ ನಾವು ಊಟ ಮಾಡೋದನ್ನ ಕಲಿತೀವಿ. ಇದೇ ಮಾಸ್ಟರ್ಸ್ ಮೈಂಡ್ಫುಲ್ನೆಸ್ ಈಟಿಂಗ್ ಅಂದ್ರೆ ಪ್ರತಿ ಒಂದರಲ್ಲೂ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಅನ್ನೋದು ಈ ಪುಸ್ತಕದಿಂದ, ಈ ಲೆಸನ್ ಇಂದ ನಾನ್ ಕಲಿತೆ. ಹಾಗೆ ನಿಮ್ಗೂ ಹೇಳಿದ್ದೀನಿ. ಈ ಒಂದು ಅವಕಾಶವನ್ನು ಕೊಟ್ಟಂತ ಈ ವೇದಿಕೆಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.